ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೋಹಾನನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ನಾವು ಅನೇಕ ಬಾರಿ ಕೇಳಿಸ್ಕೊಳ್ತಾ ಇರ್ತೇವೆ. ಒಂದು ಸ್ವಲ್ಪ ನಾವು ಧ್ಯಾನ ಮಾಡೋಣ. 5:19 ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 1 ಯೋಹಾನ 5ನೇ ಅಧ್ಯಾಯ 19ನೇ ವಾಕ್ಯ. ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರೂ ಸಹ ನಾವು ದೇವರಿಗೆ ಸೇರಿದವರೆಂಬುದು ನಮಗೆ ತಿಳಿದಿದೆ. ನಾವು ದೇವರಿಗೆ ಸೇರಿದವರು ಎಂಬುದು ನಮಗೆ. ಪ್ರಿಯ ಸಹೋದರ ಸಹೋದರಿ, ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಆದರೆ ಯಾರು ಕ್ರಿಸ್ತನನ್ನ, ವಾಕ್ಯವಾದ ಯೇಸುವನ್ನ ಅಂತರಂಗದಲ್ಲಿ ಪಡೆದಿರ್ತೇವೆಯೋ ಅವರಿಗೆ ಹೇಳಲಿಕ್ಕಾಗತ್ತೆ, ಇಡೀ ಲೋಕ ಕೇಡಿಗನ ವಶದಲ್ಲಿದ್ದರೂ ನಾನು ಏನಾಗಿದ್ದೇನೆ? ನಾನು ದೇವರಿಗೆ ಸೇರಿದವಳು ಅನ್ನುವ ಆ ಒಂದು ಕನ್ವಿಕ್ಷನ್, ಆ ಒಂದು ಅರಿವು ಇರ್ತದೆ. ಆತನು ಯಾವತ್ತೂ ಕೂಡ ನಷ್ಟಪಟ್ಟು ಹೋಗೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಮಂಗಳೂರಲ್ಲಿ ಊಟನ ಮಾಡುವಂಥ ಸಂದರ್ಭ, ಹರ್ಷಿತ್ ಒಂದು ಫೋಟೋ ತೋರಿಸ್ದೆ. ನನಗೆ ಭಾಳ ಹಿಂಸೆ ಆಗೋಯ್ತು ನನಗಲ್ಲಿ. ಯಾಕೆ ಅಂದರೆ ಆತನ ಜೊತೆ ನಾನು ಆತನ ಜೊತೆ, ಆತನು ನನ್ನ ಜೊತೆ, ನಾನು ಆತನ ಜೊತೆ ಸೇವೆ ಮಾಡಿದ್ದೇನೆ. ಹೆಚ್ಚು ಅಂದರೆ ಒಂದು 24 ಪ್ರಾಯ ಆಗಿರ್ಬೋದು ಅಷ್ಟೇ ಅವನಿಗೆ. 24 years. 29? ಓಕೆ, 29 ವರ್ಷ. ಓಕೆ, 29 ವರ್ಷ. ಪ್ರೀತಿಯ ಸಹೋದರ ಸಹೋದರಿ, ಈಗ ನೋಡಿ, ಅವನು ಸೇವೆ ಮಾಡಿದ್ದು ಡಿವೈನ್ ಧ್ಯಾನ ಮಂದಿರದಲ್ಲಿ, ಅನೇಕ ಕಡೆಗಳಲ್ಲಿ. ಆತನು ನಮ್ಮ ಚರ್ಚಲ್ಲಿ, ನಾನು ಕೊಯರಲ್ಲಿ ನಾನೇ ಇನ್ಚಾರ್ಜ್ ಆಗಿದ್ದೀನಿ. ಈ ರೀತಿ ಭಾಳ ಒಂದು ಆಕ್ಟಿವ್ ಆಗಿದ್ದಂಥ ಒಂದು ಯೌವನಸ್ಥ ಯುವಕ. ಸೊ ಭಾಳ ಕಡಿಮೆ ವಯಸ್ಸಿನಲ್ಲೇ ಮದುವೆನೂ ಮಾಡಿಕೊಂಡ, ಒಂದು ಮಗು ಕೂಡ. 29 ವರ್ಷಕ್ಕೆ ಈಗ ಅವನಿಲ್ಲ. ಯೋಚನೆ ಮಾಡಿ, ಹಾಗಾದರೆ ಒಬ್ಬ ಮನುಷ್ಯನ ಅಂತರಂಗದಲ್ಲಿ ಅಥವಾ ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ಯೇಸು ಇದ್ದಾಗ ಆತ್ಮಹತ್ಯೆಗೆ ಶರಣಾಗ್ತೀವ ನಾವು? ಹಲೋ, ಆಗ್ತೀವ? ಖಂಡಿತ ಆಗಲ್ಲ. ಒಂದು ವೇಳೆ ಆಲೋಚನೆಗಳು ಬರ್ಬೋದು, ಆದರೆ ನೀವು ಬಿಟ್ಕೊಡೋದಿಲ್ಲ, ನೀವು ಜಯಿಸ್ತೀರ. ಯಾಕೆಂದರೆ ನಿಮ್ಮ ಒಳಗಡೆ ಇರುವ ಆತನು ಲೋಕವನ್ನು ಜಯಿಸಿದ ಆತನಾಗಿದ್ದಾರೆ. ನಿಮ್ಮ ಒಳಗಡೆ ಇರುವವರು ಮರಣವನ್ನು ಜಯಿಸಿದವರಾಗಿದ್ದಾರೆ. ನಿಮ್ಮ ಒಳಗಡೆ ಇರುವವರು ಸಾವನ್ನು, ಮರಣವನ್ನು, ಲೋಕವನ್ನು, ಶರೀರವನ್ನು, ಎಲ್ಲವನ್ನು ಕೂಡ ಜಯಿಸಿದ ದೇವರು ನಿಮ್ಮ ಒಳಗಡೆ ಇರೋದು. ನಿಮ್ಮ ಒಳಗಡೆ ಇರುವ ಯೇಸು ನಿಮ್ಮನ್ನು ಹೇಡಿಗಳನ್ನಾಗಿ ಮಾಡೋದಿಲ್ಲ, ಬದಲಾಗಿ ನಿಮ್ಮನ್ನು ಧೈರ್ಯವಂತರನ್ನಾಗಿ, ನಿಮ್ಮನ್ನು ಆ ವಿಜಯೋತ್ಸವದಲ್ಲಿ ನಡೆಸುವಂಥವರಾಗಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಪ್ರಾರ್ಥನೆಗಳು ಬಾಹ್ಯವಾಗಿ ಆಗಬಾರ್ದು. ನೋಡಿ, ಆ ಯೌವನಸ್ಥ ಚೆನ್ನಾಗಿ ಆಡ್ತಿದ್ದ, ಚೆನ್ನಾಗಿದ್ದ, ಒಳ್ಳೆ ರೀತಿಯಲ್ಲಿ ಅವನು ಲೀಡ್ ಮಾಡ್ತಾ ಇದ್ದ. ಸೊ ನನಗೆ ಪರ್ಸನಲ್ ಆಗಿ ನನ್ನ ಜೊತೆ ಹೇಳಿದ್ದುಂಟು, ಅವನು ದೇವರೇ ನಡೆಸ್ತಾ ಇದ್ದಾರೆ ಬ್ರದರ್, ದೇವರೇ ಮಾಡಿದ್ದಾರೆ ಬ್ರದರ್ ಅಂತ. ನಾನು ಹೇಳ್ತಿದ್ದೆ, ದೇವ್ರು ನಡೆಸಬೇಕೆ ಅಂದರೆ ಬೇರೆ ಕಣೋ ಇದೆಲ್ಲ. ಕೆಲವೆಲ್ಲ ಹೇಳುವಾಗ, ಹಾಗಾದರೆ ಇದೆಲ್ಲ ಕೊಡಿಸಿದ್ದೆ ಯಾರು, ಇದೆಲ್ಲ ಮಾಡಿದ್ದೆ ಯಾರು ಅಂತ. ನಾನು ಕೂಡ ಒಂದು ಮೈಕನ್ನೆಲ್ಲ ಕೊಟ್ಟಿದ್ದೆ ಆತನಿಗೆ. ಆಗ ಇದು ದೇವರೇ ಕೊಡಿಸಿದಲ್ವ, ದೇವರು ನನಗೆ ನೀನು ಕೊಡು ಅಂತ ಹೇಳಿದರೆ ನಾನು ಕೊಟ್ಟಿದ್ದೀನಿ, ಹಂಗಂದ ಮಾತ್ರಕ್ಕೆ ನೀನು ದೇವ್ರ ಹತ್ರ ಚೆನ್ನಾಗಿದ್ದೀಯಾ, ಅನ್ಯೋನ್ಯವಾಗಿದ್ದೀಯಾ, ಭಾಳ ಪ್ರೀತಿಯಲ್ಲಿದ್ದೀಯಾ, ಅದಕ್ಕೆ ದೇವರು ಕೊಟ್ಟಿದ್ದಾರೆ, ಆ ರೀತಿಯೆಲ್ಲ ತಿಳ್ಕೊಬೇಡ. ದೇವ್ರ ಪ್ರೀತಿಯಿಂದನೇ ಮಾಡಿದ್ದಾರೆ. ಆದರೆ ನಾವು ಬದುಕುವ ಪ್ರತಿಯೊಂದು ಜೀವಿತವನ್ನು ಸ್ವಲ್ಪ ನಾವು ಅವಲೋಕನ ಮಾಡಬೇಕು, ನಾವು ಸರಿಯಾದ ರೀತಿಯಲ್ಲಿ ಪರೀಕ್ಷಿಸ್ಕೊಳ್ಬೇಕು. ನಿಜವಾಗ್ಲೂ ಆಗ ಮಾತ್ರನೇ ನಮ್ಮ ಜೀವನ ನಿಜವಾದ ಕ್ರಿಸ್ತಿಯ ಜೀವನ ಆಗುತ್ತೆ ಅಂತ ನಾನು ಆತನಿಗೆ ಹೇಳ್ತಾ ಇದ್ದೆ. ಇವತ್ತು ನಮ್ಮ ಜೊತೆ ಕೂಡ ಅದೇ ವಾಕ್ಯಗಳ ಮುಖಾಂತರ ಮಾತನಾಡ್ತಿದ್ದಾರೆ. ಪ್ರಿಯರೇ, ಕೇವಲ ಬಾಹ್ಯವಾಗಿ, ಸಾಂಪ್ರದಾಯಿಕವಾಗಿ
ನಾವು ದೇವರನ್ನ ಬರೀ ಆಶೀರ್ವಾದಗಳಿಗಾಗಿ ನಾವು ಉಪಯೋಗಿಸುತ್ತಾ ನಮ್ಮ ಜೀವನವನ್ನ ದೇವರಿಂದ ದೂರ ಇಟ್ಕೊಂಡು ಅಥವಾ ನಮ್ಮ ಹೃದಯವನ್ನ ದೂರ ಇರಿಸಿಕೊಂಡು ಆತನೊಂದಿಗೆ ಇಲ್ಲದೆ ನಾವು ಬರೀ ಹೆಸರಿಗೆ ಕ್ರೈಸ್ತರಾಗಿ ಬದುಕುವಂತ ಬದುಕು ಬೇಡ ಪ್ರಿಯರೇ. ನಾವು ನಿಜವಾಗ್ಲೂ ಆತ್ಮದಲ್ಲಿ ಯೇಸುವನ್ನು ಪಡೆದುಕೊಂಡವರಾಗಿ ಆ ಕೇಡಿಗನ ಸಕಲ ಕುತಂತ್ರಗಳನ್ನ ಜಯಿಸುವಂತ ಕ್ರಿಸ್ತಂಬರರಾಗಿ, ಕ್ರಿಸ್ತನ ಮಕ್ಕಳಾಗಿ ಜೀವಿಸುವವರು ನಾನು ನೀವಾಗಬೇಕು. ಅದಾಗಬೇಕಾದ್ರೆ ಅವರು ನನ್ನೊಂದಿಗೆ ಒಂದು ದಿವಸ ಅಲ್ಲ, ಯಾವಾಗ್ಲೂ ಇರಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ನಾವು ಪ್ರತಿಯೊಬ್ಬರು ಕೂಡ ಈ ಕೇಡಿಗನನ್ನ, ಲೋಕವು ಕೇಡಿಗನ ವಶದಲ್ಲಿದೆ, ಆ ಕೇಡಿಗನನ್ನ ಜಯಿಸಬೇಕಾದ್ರೆ ನನ್ನ, ನಿಮ್ಮ ಅಥವಾ ನನಗೆ ಪರಿಚಯ ಇರುವಂತ ಯಾವುದೇ ವ್ಯಕ್ತಿಯ ಶಕ್ತಿಯಿಂದ, ಬಲದಿಂದ ಅವನನ್ನು ಗೆಲ್ಲಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಈ ಉದಾಹರಣೆಗೆ ನನಗೆ ಯಾರನ್ನಾದ್ರೂ ಒಬ್ಬರನ್ನ ಹೊಡಿಲಿಕ್ಕಾಗಿಲ್ಲ ಅಂದ್ರೆ, ಸೊ ನನ್ನ ಆಪೋಸಿಟ್, ನನ್ನ ಎದುರಾಳಿ ಅವನು ನನಗಿಂತ ಶಕ್ತಿವಂತನಾದ್ರೆ ಅವನಿಗಿಂತ ಶಕ್ತಿವಂತ ಒಂದು ವ್ಯಕ್ತಿಯನ್ನ ಕರ್ಕೊಂಬಂದು ಫೈಟ್ ಮಾಡಿಸ್ಬೋದು. ಆದರೆ ನಾನು ನನ್ನ ಹೋರಾಟ, ನನ್ನ ಯುದ್ಧ ಒಂದು ವ್ಯಕ್ತಿಯ ಜೊತೆ ಅಲ್ಲ. ಈ ಲೋಕದಲ್ಲಿ ನನ್ನ ಹೋರಾಟ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಸೈತಾನನ ಕುತಂತ್ರಗಳ ವಿರುದ್ಧವಾಗಿದೆ. ಪ್ರೈಸ್ ದ ಲಾರ್ಡ್. ಆದ್ರಿಂದ ಅವನನ್ನ ಜಯಿಸ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಪ್ರೈಸ್ ದ ಲಾರ್ಡ್. 4,000 ವರ್ಷಗಳ ತನಕ ಒಬ್ಬ ಮನುಷ್ಯನು ಕೂಡ ಸೈತಾನನನ್ನ ಜಯಿಸಿದ ಏನು ಹೇಳ್ತಾರೆ, ಉದಾಹರಣೆ ಇಲ್ಲ, ಇತಿಹಾಸ ಇಲ್ಲ. ಸೈತಾನನನ್ನ ಜಯಿಸಿದ ಇತಿಹಾಸ ಇಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸೋತವರೇ. ನೀವು ಹೇಳ್ಬೋದು ಅಬ್ರಾಮ ಅನ್ಯ ಧರ್ಮೀಯದವನು, ಅನ್ಯರ ಮಧ್ಯ ವಾಸ ಮಾಡಿದವನು, ವಿಗ್ರಹಾರಾಧನೆ ಮಾಡಿ ಜೀವಿಸಿದಂಥ ಮನುಷ್ಯ ಅಂತೇಳಿ. ಮೋಶೆ ಕೊಲೆ ಮಾಡಿದಂಥ ವ್ಯಕ್ತಿ. ಅದು ಈ ಥರ ಪ್ರತಿಯೊಬ್ಬರು ಕೂಡ ಒಂದು ಭಯಪಟ್ಟೋ ಇನ್ನೊಂದೋ ಆ ರೀತಿ ಜೀವಿಸ್ಕೊಂಡು ಬಂದವ್ರೆ. ಆದರೆ ಈ ಲೋಕದಲ್ಲಿ ಸೈತಾನನಿಗೆ ಎದರದೆ, ಸೈತಾನನಿಗೆ ಭಯಪಡದೆ ಬದುಕಿದಂತ ಒಬ್ಬರೇ ಒಬ್ರು ಅಂದ್ರೆ ಅವ್ರು ಯೇಸು ಕ್ರಿಸ್ತರು ಮಾತ್ರವೇ. ಪ್ರೈಸ್ ದ ಲಾರ್ಡ್. ಅವ್ರು ಯಾರು? ಯೇಸು ಕ್ರಿಸ್ತರು ಮಾತ್ರವೇ. ಆ ಯೇಸು ಕ್ರಿಸ್ತರನ್ನ ನಾನು ಪಡ್ಕೊಂಡ್ರೆ ನಾನು ಕೂಡ ಅವನಿಗೆ ಎದುರುವ ಅವಶ್ಯಕತೆ ಇಲ್ಲ. ಪ್ರೈಸ್ ದ ಲಾರ್ಡ್. ಇವತ್ತು ಹೆದರಿಕೆ ಇದೆಯಾ ನಮಗೆ? ಇದೆ. ನಾವು ಸುಳ್ಳು ಹೇಳ್ತೀವಿ ಅಷ್ಟೇ. ಹೆದರಿಕೆ ಇದೆ, ಭಯ ಇದೆ, ನಿರಾಶೆ ಇದೆ. ಇದೆಲ್ಲವೂ ಕೂಡ ಆತನ ಕುತಂತ್ರಗಳೇ. ಆದರೆ ಇದ್ಯಾವುದೂ ಇಲ್ಲದೆ ನಾನು ಬದುಕಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿ, ನನ್ನ ಒಳಗಡೆ ಪ್ರಭು ಕ್ರಿಸ್ತನು ಜೀವಿಸಬೇಕು. ಬೇರೆ ಯಾರು ಬಂದರೂ ಆಗಲ್ಲ, ಬೇರೆ ಯಾವ ವ್ಯಕ್ತಿ ಇದ್ರೂ ಆಗಲ್ಲ. ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಬ್ರದರ್, ಪವರ್ಫುಲ್ ಬ್ರದರ್, ಅವ್ರ ಪರಿಚಯ ಇದೆಯಾ? ಅದರಿಂದನೂ ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್. ಅವರಿಗೆ ಪವರ್ ಇದೆ, ಅವ್ರು ಬಂದು ಪ್ರಾರ್ಥನೆ ಮಾಡ್ತಾರೆ, ಸರಿ ಆಗತ್ತೆ ಅಂತ ಇಟ್ಕೊಳ್ಳೋಣ. ಮತ್ತೆ ಈ ಲೋಕದಲ್ಲಿ ನೆಕ್ಸ್ಟ್ ಡೇನೆ ನೀನು ಸತ್ತೋಗಲ್ವಲ್ಲ, ದೇವರು ಕೊಟ್ಟ ಆಯಸ್ಸಲ್ಲಿ ನೀನು ಜೀವಿಸ್ಬೇಕಲ್ವಾ, ಆ ದಿನದವರೆಗೆ ಬದುಕಬೇಕಲ್ವಾ, ಅಲ್ಲಿ ತನಕ ನೀನು ಹೋರಾಟ ಮಾಡಬೇಕಲ್ವಾ. ಪ್ರಿಯ ಸಹೋದರ ಸಹೋದರಿ, ಆಧ್ಯಾತ್ಮಿಕವಾಗಿ ಹೋರಾಟ ಯಾರು ಮಾಡಬೇಕು ಅಂದರೆ ಪ್ರತಿಯೊಬ್ಬ ವಿಶ್ವಾಸಿ ಹೋರಾಡಬೇಕು. ಪ್ರತಿಯೊಬ್ಬ ವಿಶ್ವಾಸಿ ಹೋರಾಡಬೇಕಾದ್ರೆ ಆ ವಿಶ್ವಾಸಿ ಒಳಗಡೆ ವಿಶ್ವಾಸವನ್ನು ಹುಟ್ಟಿಸುವ, ವಿಶ್ವಾಸವನ್ನ ಪೂರ್ತೀಕರಿಸುವ, ಪರಿಪೂರ್ಣಗೊಳಿಸುವ ಯೇಸು ಇರಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದನೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದ ಮೇಲ್ಪಟ್ಟು 10, 11, 12 3 ವಾಕ್ಯ ಓದ್ತೀರಾ? ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಗೆ ಬಲಾಢ್ಯರಾಗಿರಿ. ನೋಡಿ, ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಪೌಲರ ಮುಖಾಂತರವಾಗಿ ಪವಿತ್ರಾತ್ಮರು ಹೇಳ್ತಿದ್ದಾರೆ, ನೀವು ಬಲಾಢ್ಯರಾಗೋದು ಯಾರಲ್ಲಿ ಅಂದ್ರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ. ಒಂದ್ಸರಿ ಹೇಳೋಣ, ನಾನು ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯನಾಗುತ್ತೇನೆ, ಬಲಾಢ್ಯಳಾಗುತ್ತೇನೆ. ನೋಡಿ, ನಿಮಗೆ ಶಕ್ತಿ, ನಿಮಗೆ ಬಲ ಈ ಲೋಕದ ಯಾವುದೇ ಆಹಾರದಿಂದಲ್ಲ, ಮನುಷ್ಯನಿಂದಲ್ಲ, ಯಾವುದೇ ಪವರಿಂದಲ್ಲ. ಇಲ್ಲಿ ನಮಗೆ ಆ ಕೇಡಿಗನನ್ನ ಜಯಿಸಲು ಬೇಕಾದ ಒಂದು ಪವರ್, ಶಕ್ತಿ ಏನು ಅಂದ್ರೆ ಯೇಸು ಅಥವಾ ಯೇಸುವಿನ ವಾಕ್ಯ ಅಥವಾ ಯೇಸುವಿನ ವಚನದಲ್ಲಿರ್ತಕ್ಕಂಥ ಪವಿತ್ರಾತ್ಮನ ಶಕ್ತಿ ಅಥವಾ ಪವಿತ್ರಾತ್ಮರು. ಅದಕ್ಕೇನೆ ಇಲ್ಲಿ ಕೊನೆಯದಾಗಿ ಪ್ರಿಯರೇ,
ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ಹಾಗಾದ್ರೆ ನಮ್ಮನ್ನ ಬಲಾಢ್ಯರನ್ನಾಗಿ ಮಾಡುವುದು ಯಾರ ಅನ್ಯೋನ್ಯತೆ? ಪ್ರಭು ಕ್ರಿಸ್ತನ ಅನ್ಯೋನ್ಯತೆ ನಮ್ಮನ್ನ ಬಲಾಢ್ಯರನ್ನಾಗಿ ಮಾಡುತ್ತೆ, ಶಕ್ತಿಯುತರನ್ನಾಗಿ ಮಾಡುತ್ತೆ. ಯಾರ ವಿರುದ್ಧ ಹೋರಾಡ್ಲಿಕ್ಕೆ? ಸೈತಾನನ ವಿರುದ್ಧ ಹೋರಾಡ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ವಾಕ್ಯ ಓದೋಣಂಗೆ. ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಅವರ ಪರಾಕ್ರಮ ಶಕ್ತಿಯನ್ನ ಆಶ್ರಯಿಸಿಕೊಳ್ಳೋಣ. ಬೇರೆ ಯಾವ ಶಕ್ತಿಯನ್ನ ಆಶ್ರಯಿಸಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈ ಒಂದು ಅರಿವು ಮೋಶೆಗಿತ್ತು, ಅಬ್ರಾಹ್ಮನಿಗಿತ್ತು, ಇಸಾಕನಿಗಿತ್ತು, ಯಾಕೋಬನಿಗಿತ್ತು. ಇವರಿಗೆಲ್ಲ ಆ ಪರಾಕ್ರಮ ಶಕ್ತಿ ಏನು ಎಂಬುದಾಗಿ ಅವರಿಗೆ ಅರಿವಿತ್ತು. ಉದಾಹರಣೆಗೆ ಒಂದೆರಡು ನೋಡೋಣ ಮಾತ್ರ. ಈಗ ಮೋಶೆಗೆ ದೇವರ ಪರಾಕ್ರಮ ಶಕ್ತಿ ಚೆನ್ನಾಗಿ ಅರಿತಿದ್ದ ಮನುಷ್ಯ. ಅದರಿಂದನೇ ಅವನಿಗೆ ಹೇಳಲಿಕ್ಕಾಗಿದ್ದು, ಅಪ್ಪ ನೀನು ಬರಲಿಲ್ಲ ಅಂದರೆ ನಾನು ಎಲ್ಲೂ ಹೋಗಲ್ಲ, ನೀನು ನನ್ನ ಜೊತೆ ಬಾ, ನಾನು ಹೋಗ್ತೀನಿ, ನೀನು ನನ್ನ ಜೊತೆ ಇದ್ದರೆ ನಾನು ಫೈಟ್ ಮಾಡ್ತೀನಿ. ಇದೆಲ್ಲ ಯಾಕೆ ಹೇಳ್ದ ಅಂದರೆ, ಪ್ರಭು ಕ್ರಿಸ್ತನ ಅಥವಾ ಸರ್ವೇಶ್ವರ ಸ್ವಾಮಿಯ ಪರಾಕ್ರಮ ಶಕ್ತಿಯನ್ನು ಆತನೇನಾಗಿದ್ದ? ಆಶ್ರಯಿಸ್ಕೊಂಡಿದ್ದ, ಅರಿತಿದ್ದ ಕೂಡ. ಅರಿತಿರಬೇಕು, ಅರಿತಿದ್ದಾಗಲೇ ಆಶ್ರಯಿಸ್ಕೊಳ್ಳೋಕ್ಕಾಗೋದು. ಅವರ ಶಕ್ತಿ ಏನು ಅಂತ ಗೊತ್ತಿದ್ರೇನೆ ಅವ್ರ ಜೊತೆ ನಾವು ಇರೋಕ್ಕಾಗೋದು. ಇವ್ರು ನನ್ನ ಜೊತೆ ಇದ್ದರೆ ಇದನ್ನು ನಾನು ಟ್ಯಾಕಲ್ ಮಾಡ್ಬೋದು, ಇದನ್ನು ನಾನು ಗೆಲ್ಬೋದು, ಇದನ್ನು ನಾನು ಸೋಲಿಸ್ಬೋದು ಅನ್ನುವ ಆ ಹೋಪ್ ಇರ್ತದೆ. ಇಲ್ಲಾಂದರೆ ನಾವು ಅವ್ರ ಜೊತೆ ಇರೋದಿಲ್ಲ. ಅದೇ ಪ್ರಕಾರ ಈ ಅರಿವು ಅನುಭವ ಯಾರಿಗಿತ್ತು ಅಂದರೆ ಮೋಶೆಗಿತ್ತು. ಆರಂಭದಲ್ಲಿ ಆತನಿಗೇನು ಇರಲಿಲ್ಲ. ಉದಾಹರಣೆಗೆ ಈ ಕೋಲನ್ನು ಚಾಚು ಅನ್ನುವಾಗ ಆಗುತ್ತೋ ಆಗಲ್ವೋ ಗೊತ್ತಿರಲಿಲ್ಲ ಅವನಿಗೆ. ಆದರೆ ಅವನೇನು ಮಾಡ್ದ? ಬ್ಲೈಂಡ್ ಆಗಿ ವಿಶ್ವಾಸ ಇಟ್ಟ. ದೇವರು ಹೇಳಿದ್ದಾರೆ, ನಾನು ಮಾಡ್ತೀನಿ. ಅವನು ಚಾಚುವಾಗ ಪ್ರಿಯರೇ, ನಾವು ಈಸಿಯಾಗಿ ಒಂದು ಲೈನಲ್ಲಿ ಹೇಳ್ಬಿಡ್ತೀವಿ. ಈ ಚಾಚಿದ ತಕ್ಷಣ ಏನಾಯಿತು? ಇದು ಯೋಚನೆ ಮಾಡಿ ನೋಡಿ, ಅವನಿಗೆ ಆ ಜಾಗದಲ್ಲಿ ಎಂಥ ಒಂದು ಹೃದಯದ ಆನಂದ ಆಗಿರ್ಬೇಕು, ಎಂಥ ಒಂದು ಸಂತೋಷವನ್ನು ಆತನು ಅನುಭವಿಸಿರ್ಬೇಕು. ಯಾಕಂದರೆ ಅಬ್ರಾಮನ ಕಾಲದಿಂದಲೂ ಅವನಿಗೆ ಅಟ್ಲೀಸ್ಟ್ ವಿಷಯನಾದರೂ ಗೊತ್ತಿರುತ್ತೆ. ದೇವರು ಆತನನ್ನು ಕರೆದಾಗ, ಉರಿಯುವ ಪದದಲ್ಲಿ ಆತನಿಗೆ ಅನುಭವ ಕೊಟ್ಟಾಗ, ಆತನನ್ನು ನಡೆಸುವಾಗ ಖಂಡಿತ ಆತನು ತಿಳ್ಕೊಂಡಿರ್ತಾನೆ. ಯಾಕಂದರೆ ಈ 5 ಕಾಂಡಗಳನ್ನು ಬರೆದದ್ದು ಯಾರು? ಮೋಶೆನೇ. ಹಾಗಾದರೆ ಅನುಭವ ಕೊಟ್ಟಿರ್ತಾರಾ? ಆ ಮಾಹಿತಿಗಳನ್ನು ಪವಿತ್ರಾತ್ಮರು ತಿಳಿಸಿರ್ತಾರಾ? ಖಂಡಿತ ತಿಳಿಸಿರ್ತಾರೆ. ಹಾಗಾದ್ರೆ ಅಬ್ರಾಮನ ಬಗ್ಗೆ ಬರೆದವನು ಈತ ತಾನೆ, ಹಂಗಾದ್ರೆ ಅಬ್ರಾಮನ ಬಗ್ಗೆನೂ ಗೊತ್ತು ತಾನೆ. ಸೊ ಈ ಎಲ್ಲ ಅರಿವನ್ನು ಅರಿತಂತ ಮೋಶೆ ಅವನು ಕೋಲನ್ನು ಚಾಚುವಾಗ ಅವನಿಗೆ ಯಾವುದೇ ಅನುಭವ ಇರಲಿಲ್ಲ. ಆದರೆ ಅದು ಇಬ್ಬಾಗವಾಗುವಾಗ ಯಾವ ರೀತಿ ಅವನಿಗೆ ನಿಜವಾಗ್ಲೂ ಅದೆಲ್ಲ ನಮಗೆ ಬಿಡಿಸ್ಲಿಕ್ಕಾಗಲ್ಲ, ಊಹಿಸ್ಲಿಕ್ಕಾಗಲ್ಲ. ಸೊ ಅಗೋಚರವಾದ ಕಾರ್ಯಗಳಿದೆಲ್ಲ, ಆದರೆ ಅದನ್ನು ಕಣ್ಣಿಗೆ ಕಾಣುವಂತೆ ಮಾಡಿದರು ದೇವರು. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿಂದ ಆತನಲ್ಲಿ ಒಂದು ವಿಶ್ವಾಸ, ಆತನಲ್ಲಿ ಒಂದು ಭರವಸೆ, ಆತನಲ್ಲಿ ಪೂರ್ಣವಾಗಿ ಒಂದು ದೇವರನ್ನ ಡಿಪೆಂಡ್ ಆಗಿ ಬದುಕುವಂತ ಒಂದು ಜೀವಿತ. ಆದ್ರಿಂದಲೇ ಅವನು ದೇವರಿಗೆ ಬಹಳ ಹತ್ತಿರವಾದ ಮನುಷ್ಯ, ದೇವರ ಮನೆಯಲ್ಲಿ ಅವನ ನಂಬಿಗಸ್ತ ಅಂತೆಲ್ಲ ದೇವರೇ ಸರ್ಟಿಫಿಕೇಟ್ ಕೊಟ್ಟಂಥದ್ದು. ಸೊ ಇವತ್ತು ನಮಗೂ ಕೂಡ ಅದೇ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಮಾತನಾಡ್ತಾ ಇದ್ದಾರೆ. ಆದರೆ ಆ ಕೇಡಿಗನ ವಶದಲ್ಲಿ ಇದ್ದೀವ, ಆ ಕೇಡಿಗನನ್ನು ಜಯಿಸಿ ನಾವು ಮುಂದೆ ಸಾಗ್ತಾ ಇದ್ದೀವ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಂತೇಳಿ ಒಂದು ಸಾರಿ ಒಂದು ಕ್ವಶನ್ ಮಾಡಿ ನೋಡಿ. ನಾವಿನ್ನು ಸ್ಟಾರ್ಟ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಆಧ್ಯಾತ್ಮಿಕ ಜೀವನ, ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ನಾವು ಸ್ಟಾರ್ಟೇ ಮಾಡಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಗೊತ್ತಾ? ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಆಗತ್ತಾ? ಸೊ ನಾವು ಇದನ್ನೇ ಗೆದ್ದಿಲ್ಲ ಅಂದ್ರೆ ನಾವು ಇನ್ನು ದೊಡ್ಡದಾಗಿ ಏನು ಸಾಧನೆ ಮಾಡ್ಲಿಕ್ಕಾಗತ್ತೆ? ಇನ್ನು ಸೈತಾನನನ್ನ ಹೇಗೆ ಎದುರಿಸ್ಲಿಕ್ಕಾಗತ್ತೆ? ಸೊ ಅದರಿಂದಲೇ ದೇವರು ಹೇಳಿದ್ದು, ನೀವು ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಆತನ ಪರಾಕ್ರಮ ಶಕ್ತಿಯನ್ನ ಆಶ್ರಯಿಸಿಕೊಳ್ಳಿ. ಸೈತಾನನು ನಿಮಗೆ ಒಟ್ಟುವ ಕುತಂತ್ರಗಳ ವಿರುದ್ಧ ನೋಡಿ, ಸೈತಾನ ಪ್ರತಿದಿನ ಪ್ರತಿ ಕ್ಷಣ ಅವನು ಕುತಂತ್ರಿ, ಅವನು ಒಡ್ತಾನೆ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಸೈತಾನನ ಒಂದು ಟಾರ್ಗೆಟ್ ಯಾರು ಅಂದ್ರೆ ವಿಶ್ವಾಸಿಗಳು. ಪ್ರೈಸ್ ದಿ ಲಾರ್ಡ್. ಯಾರು? ಈಗ ವಿಶ್ವಾಸಿಗಳಾಗಿದ್ದೀವ ನಾವು? ಆಗಿದ್ದೀವಾ? ಪ್ರೈಸ್ ದಿ ಲಾರ್ಡ್. ವಿಶ್ವಾಸಿಗಳಾಗಿದ್ದೀವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳಿ, ಪರವಾಗಿಲ್ಲ. ಆಗಿದ್ದೀವಾ? ನಾನು ಹೇಳ್ತೀನಿ ಇಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಒಬ್ಬ ವಿಶ್ವಾಸಿ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ
ಹೆದರೋದಿಲ್ಲ, ಇವನ್ ಸಾವಿಗೂ ಕೂಡ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ವಿಶ್ವಾಸಿಗೆ ಸಾವು ಆನಂದವಾಗಿರುತ್ತೆ. ಹೌದಾ ಹೌದಾ? ವಿಶ್ವಾಸಿಗೆ ಸಾವು ಏನಾಗಿರುತ್ತೆ? ಎಷ್ಟು ಮಂದಿಗೆ ಆನಂದ ಆಗಿದೆ? ನನ್ಗಂತೂ ಇಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಏನೂ ಮಾಡೇ ಇಲ್ಲ ನಾನು. ಇತ್ತೀಚಿನ ದೇವರ ವಾಕ್ಯಗಳ ಪ್ರಬೋಧನೆಗಳನ್ನ ಕೇಳಿಸ್ಕೊಂಡು ಬೈಬಲನ್ನು ಸ್ವಲ್ಪ ಸ್ವಲ್ಪವಾಗಿ ಓದುವಾಗ ಈಗ ಗೊತ್ತಾಗ್ತಾ ಇದೆ ಏನೂ ಮಾಡಿಲ್ಲ ಅಂತ. ಪ್ರೈಸ್ ದ ಲಾರ್ಡ್. ಮೊದಲೆಲ್ಲ ಹೇಳ್ಕೊಳ್ತಾ ಇದ್ದ ಹೆಮ್ಮೆಯಿಂದ 135 ಜನ ಮಕ್ಕಳು ಬ್ಯಾಪ್ಟಿಸಮ್ ಕೊಡಿಸಿದ್ದೀನಿ, ಅದೆಲ್ಲ ಮಾಡಿಸಿದವರು. ಈಗ ನಾನೇನು ಮಾಡಿಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಈಗ. ಪ್ರೈಸ್ ದ ಲಾರ್ಡ್. ಈಗ ನಾನು ಎಚ್ಚೆತ್ಕೋಬೇಕು, ನಾವು ಎಚ್ಚೆತ್ಕೋಬೇಕು. ವಿಶ್ವಾಸಿಗೆ ಭಯ ಇರೋದಿಲ್ಲ. ಭಯ ಒಂದೇ ಇರುತ್ತೆ, ನಾನು ಆತನ ಸೇವೆ ಇನ್ನೂ ಮಾಡಲಿಲ್ವಲ್ಲ, ಆತನ ಶುಭ ಸಂದೇಶದ ಕಾರ್ಯವನ್ನು ಮಾಡಲಿಲ್ವಲ್ಲ, ಆತನು ಕೊಟ್ಟ ಕಾರ್ಯದಲ್ಲಿ ನಾನು ಏನಾಗಿದ್ದೇನೆ, ಸೋಂಬೇರಿಯಾಗಿ ಇದೀನಲ್ಲ, ಈ ಭಯ ಇರುತ್ತೆ. ಪ್ರೈಸ್ ದ ಲಾರ್ಡ್. ಆತನಿಗೆ 4 ಆತ್ಮಗಳನ್ನು ಆದಾಯ ಮಾಡಿ ಕೊಟ್ಟಿಲ್ವಲ್ಲ, ಸ್ವರ್ಗ ರಾಜ್ಯಕ್ಕೆ ಅಥವಾ ಶುಭ ಸಂದೇಶವನ್ನು ಸಾರಿ ಆತನ ಬಳಿಗೆ ಒಂದು 4 ಮಂದಿಯನ್ನು ಕರ್ಕೊಂಬಂದಿಲ್ವಲ್ಲ, ಈ ಒಂದು ಒಳಗಡೆ ಹೋರಾಟ ಇರುತ್ತೆ. ಇದೆಯಾ ಹೋರಾಟ? ಇದೆಯಾ? ಪ್ರೈಸ್ ದ ಲಾರ್ಡ್. ಯಾಕೆ ಮರಿಯಕ್ಕ ಮಾತಾಡಲ್ವಾ? ಹೋರಾಟ ಎಲ್ಲ ನಿಂತೋಗಿದ್ಯಾ? ನಿರ್ಮಲಕ್ಕ ನಿಂತೋದ್ರು, ನೀವು ನಿಂತೋದ್ರಿ ಅಂತೀರಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಯಾರು ನಾವು ಸುಮ್ಮನೆ ಇರಬಾರ್ದು. ಇನ್ಮೇಲೆ ನಷ್ಟಪಡಿಸ್ಕೊಂಡಿದ್ದೀವಿ, ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ. ಆದರೆ ದೇವರು ಮತ್ತೊಮ್ಮೆ ನಮ್ಮೊಂದಿಗೆ ಮಾತನಾಡಿ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಮ್ಮಿಂದ ಅನೇಕ ಆತ್ಮಗಳು ಯಾರ ಕಡೆಗೆ ಬರಬೇಕು? ಯೇಸುವಿನ ಕಡೆಗೆ. ನಮ್ಮ ಹೋರಾಟ ಯಾರ ವಿರುದ್ಧ? ಇಲ್ಲಿ ನೋಡಿ, ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಓದಮ್ಮ ಅದನ್ನ. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ. ನೀವು ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿ. ದೇವರು ಕೊಡುವ, ಬೇರೆ ಯಾರು ಕೊಡುವ ಅಲ್ಲ, ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳನ್ನ ಧರಿಸಿಕೊಳ್ಳಿ. ಹಾಲೆಲೂಯಾ. ಸೊ ಅದ್ರಲ್ಲಿ ಆಮೇಲೆ ಇದೆ, ನಿಮಗೆ ಸುಮಾರು ಇದೆ, ಓದ್ಕೊಳ್ಳಿ ಪ್ರಿಯರೇ. ದೇವರನ್ನ ಆಶ್ರಯಿಸ್ಕೋಬೇಕಂತೆ, ದೇವರು ಕೊಡುವ ಆ ಒಂದು ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸ್ಕೋಬೇಕಂತೆ. ಪ್ರಿಯ ಸಹೋದರ ಸಹೋದರಿ, ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಏನ್ ಗೊತ್ತಾ, ಒಂದು ಕಾಡಿದೆ, ಆ ಕಾಡಿನ ಮಧ್ಯೆ ನಾವು ಹೋಗ್ಬೇಕಾದ್ರೆ ನಮಗೆ ಭಯ ಆಗತ್ತೆ. ಹೌದಾ? ಭಯ ಆಗತ್ತೆ. ಆದ್ರೆ ಆ ಕಾಡು ಮಧ್ಯದಲ್ಲಿ ನಾವು ಹೋಗುವಾಗ ಯಾಕೆ ಭಯ ಆಗತ್ತೆ ಅಂತ, ರೋಡ್ ಇರಲ್ಲ, ಪೂರ್ತಿ ಅರಣ್ಯದ ರೀತಿಯಲ್ಲಿ ಗಿಡಗಳು ಬೆಳ್ಕೊಂಡಿರ್ತದೆ. ಸ್ವಲ್ಪ ಸರಸರ ಅಂತ ಸೌಂಡ್ ಆದ್ರೆ ಹಾವು ಬಂತೇನೋ, ಚೇಳು ಬಂತೇನೋ, ಒಂದು ಹುಲಿ ಬಂತೇನೋ, ಒಂಥರ ಭಯ ಇರುತ್ತೆ. ಆದರೆ ನಿಮ್ಮ ಕೈಯಲ್ಲಿ ಒಂದು ಕತ್ತಿ ಇದ್ರೆ ನಿಮಗೆ ಒಂದು 75% ನಿಮ್ಗೇನಿರುತ್ತೆ ಅಂದರೆ ಧೈರ್ಯ ಇರುತ್ತೆ. ಯಾಕೆಂದರೆ ಅಲ್ಲಿ ಏನಾದರೂ ಬಂದರೂ ಇದೆಯಲ್ಲ, ಹೊಡೆದಾಕಣ, ಸಾಯಿಸೋಣ ಅನ್ನುವ ಒಂದು ಧೈರ್ಯ ಇರುತ್ತೆ. ಸೊ ಅದೇ ಪ್ರಕಾರ ಈ ಲೋಕದಲ್ಲಿ ಯಾವ ಶಕ್ತಿಯು ಯಾವ ಕತ್ತಿಗೂ ದೇವರ ವಾಕ್ಯಕ್ಕಿರ್ತಕ್ಕಂಥ ಶಾರ್ಪ್ನೆಸ್ ಇಲ್ಲ, ಶಕ್ತಿ ಇಲ್ಲ. ನೀವೆಷ್ಟೇ ಶಾರ್ಪ್ ಇರುವ ಕತ್ತಿ ಆದರೂ ಕೂಡ ಅದರಿಂದ ಎಲ್ಲವನ್ನ ಕಟ್ ಮಾಡ್ಲಿಕ್ಕಾಗಲ್ಲ. ಆದರೆ ದೇವರ ವಾಕ್ಯವೆಂಬ ಖಡ್ಗ, ಪ್ರಿಯ ಸಹೋದರ ಸಹೋದರಿ, ನಮಗೆ ಆಯುಧವಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸೈತಾನನು ಒಡ್ಡುವ ಸಕಲ ಕುತಂತ್ರಗಳನ್ನ ನಾಶ ಮಾಡಲಿಕ್ಕೆ ಅಥವಾ ಅದರ ವಿರುದ್ಧ ಫೈಟ್ ಮಾಡಲಿಕ್ಕೆ, ಅದನ್ನು ನಾಶಪಡಿಸಲಿಕ್ಕೆ ದೇವರು ಕೊಟ್ಟ ಒಂದು ದೊಡ್ಡ ಶಸ್ತ್ರಾಸ್ತ್ರ ಅಂದ್ರೆ ಅದು ದೇವರ ವಾಕ್ಯವಾಗಿದೆ. ಪ್ರೈಸ್ ದ ಲಾರ್ಡ್. ಈ ಕತ್ತಿ ನಿಜವಾಗ್ಲೂ ನಮಗಿದ್ರೆ, ಈ ಕತ್ತಿ ಬಗ್ಗೆ ನಮ್ಗೆ ಅರಿವಿದ್ರೆ, ಈ ಕತ್ತಿಯನ್ನ ನಾನು ನನ್ನ ಅಂತರಂಗದಲ್ಲಿ ನಾನು ಅಳವಡಿಸ್ಕೊಂಡಿದ್ರೆ, ನನ್ನ ಜೀವಿತದಲ್ಲಿ ಅಳವಡಿಸ್ಕೊಂಡಿದ್ರೆ, ಖಂಡಿತವಾಗ್ಲೂ ಆ ಕೇಡಿಗ ನಮ್ಮ ವಿರುದ್ಧ ಫೈಟ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವನಿಗೆ ನನ್ನ ಜೊತೆ ಫೈಟ್ ಮಾಡ್ಬೋದು, ಆದರೆ ನನ್ನೊಂದಿಗಿರುವ ಕ್ರಿಸ್ತನೊಂದಿಗೆ ಫೈಟ್ ಮಾಡ್ಲಿಕ್ಕೆ ಅವನಿಗೆ ಆಗುತ್ತಾ? ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಫೈಟ್ ಮಾಡಿದ್ರು ಸೋಲೆ, ಅವನಿಗೆ ಗೆಲುವು ಆಗಲ್ಲ. ಯಾಕೆಂದ್ರೆ ಅವನು ಸೋತವನ ಆಲ್ರೆಡಿ. ಇವತ್ತು ಆ ಗೆದ್ದಂತ ರಕ್ಷಕನಾದ ಯೇಸು, ಆ ಯೇಸುವನ್ನ ನಾನು ಪ್ರೀತಿಸುವಾಗ, ಅವರ ಅನ್ಯೋನ್ಯತೆಯಲ್ಲಿ ನಾನಿರುವಾಗ, ಖಂಡಿತವಾಗ್ಲೂ ಆ ಕೇಡಿಗನು ಕೊಡುವ ಸಕಲ ವಿಧವಾದ ಎಲ್ಲ ಕುತಂತ್ರಗಳನ್ನ ನನಗೆ ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸೊ ಯಾವಾಗ ರೆಡಿ ಆಗ್ಬೇಕು ಅಂದ್ರೆ ಎವ್ರಿ ಡೇ. ಇದೊಂದು ದಿವಸ ಆಗೋದಲ್ಲ, ಪ್ರತಿದಿನ. ಕೇಡಿಗ ಯಾವಾಗೆಲ್ಲ ಟ್ರೈ ಮಾಡ್ತಾನೆ ನಿಮ್ಮನ್ನು ಸೋಲಿಸ್ಲಿಕ್ಕೆ? ಯಾವಾಗ?
ಎವ್ರಿ ಮಿನಿಟ್ ನಿಮ್ಮನ್ನ ಸೋಲಿಸ್ಲಿಕ್ಕೆ, ದೇವರಿಂದ ಬೇರ್ಪಡಿಸ್ಲಿಕ್ಕೆ ಅವನು ಪ್ರಯತ್ನಿಸ್ತಾ ಇರ್ತಾನೆ. ಹಾಗಾದ್ರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವಿತವನ್ನ ಗಟ್ಟಿ ಮಾಡ್ಕೋಬೇಕು, ಸ್ಥಿರಪಡಿಸ್ಕೋಬೇಕು, ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಏನಾದರೂ ಸ್ವಲ್ಪ ಪುಷ್ ಮಾಡಲಿಲ್ಲ ಅಂದರೆ, ಸ್ವಲ್ಪ ನಾವೇನಾದರೂ ಫೋರ್ಸ್ ಮಾಡಲಿಲ್ಲ ಅಂದರೆ, ಪ್ರೇಯರು ಏನಾದರೂ ಸ್ವಲ್ಪ ಎಲ್ಲ ಸೇರ್ಕೊಳ್ಳೋಣ ಅಂತ ಹೇಳಲಿಲ್ಲ ಅಂದರೆ, ವರ್ಷ ಆದರೂ ನಮ್ಗೆ ಅದ್ರ ಬಗ್ಗೆ ಚಿಂತೆನೇ ಇರಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ ಹೌದಾ? ಹಾಗಾದ್ರೆ ಹೆಂಗೆ ಬಲ ಬರುತ್ತೆ, ಹೆಂಗೆ ಶಕ್ತಿ ಬರುತ್ತೆ? ಯೋಚನೆ ಮಾಡಿ. ಪ್ರಾರ್ಥನೆಯಲ್ಲಿ ಸ್ವಲ್ಪ ಸ್ವಲ್ಪ ಅನ್ಯೋನ್ಯತೆಯಲ್ಲಿ ಇರೋರ್ನ ನಾನು ಇರೋರ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅನ್ಯೋನ್ಯತೆಯಲ್ಲಿ ಇದ್ದವರು ಒಂದು ವಾರ ನಿಲ್ಲಿಸಿ, ಒಂದು 3 ದಿವಸ ನಿಲ್ಲಿಸಿ. 4ನೇ ದಿವಸ ಪ್ರೇಯರ್ ಮಾಡೋಕ್ಕೂ ಆಗಲ್ಲ, ಬಾಯಿಂದ ಶಬ್ದಗಳು ಬರಲ್ಲ. ಕೆಲವರು ರೊಟೀನ್ ಆಗಿ ಸಾಂಪ್ರದಾಯಿಕವಾಗಿ ಮಾಡ್ಕೊಂಬಿಟ್ಟಿರ್ತಾರಲ್ವಾ, ಅದು ಬರುತ್ತೆ. ಆದರೆ ಪರಿಶುದ್ಧ ಆತ್ಮನಿಂದ ಶಕ್ತಿಯುತವಾದ, ದೇವರು ಇಷ್ಟಪಡುವ, ದೇವರ ಅನ್ಯೋನ್ಯತೆಯಿಂದ ಬರುವ, ಪವಿತ್ರ ಆತ್ಮರಿಂದ ಬರುವ ಯಾವುದು ಪ್ರಾರ್ಥನೆಗಳು ಬರಲ್ಲ. ನಾವು ಸಾಂಪ್ರದಾಯಿಕವಾಗಿ ಏನು ಮಾಡ್ಕೊಂಡಿರ್ತೀವಿ ಅದೆಲ್ಲ ಬರುತ್ತೆ. ಅದು ಬೇಕಾಗಿಲ್ವಲ್ಲ ದೇವರಿಗೆ. ಅದರಿಂದ ನಿನ್ನ ಒಳಗಡೆ ಬಲ ಸಿಗಲ್ವಲ್ಲ, ನಿನ್ನಲ್ಲಿ ಒಳಗಡೆ ಒಂದು ಶಕ್ತಿ ಸಿಗೋದೆ ಪರಿಶುದ್ಧಾತ್ಮರಿಂದ ಅಲ್ವಾ. ಸೊ ಅದಕ್ಕೇನೆ ಪೌಲ್ರು ಹೇಳ್ತಾರೆ, ಏನು ಗೊತ್ತಾ, 3ನೇ ಅಧ್ಯಾಯ ಅಂತ ಕಾಣುತ್ತೆ, 2 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯ ಅಂತ ಕಾಣುತ್ತೆ. ಓದ್ತೀರಾ ಒಂದು ಸ್ವಲ್ಪ? ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮ. ಎಷ್ಟನೇ ಅಧ್ಯಾಯ ಅದು? 2 ಕೊರಿಂಥ 3:17. 3:17. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ನಾನು ನೋಡ್ತೀನಿ. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣೇ ಕಾಣಿಸ್ತಾ ಇಲ್ವೇ? ಸಾರಿ, 2 ಕೊರಿಂಥ 4:16. ಹೀಗಿರಲು ನೋಡಿ, ನಾವು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಅಥವಾ ಯೇಸು ಕ್ರಿಸ್ತರನ್ನು ಆಶ್ರಯಿಸಿಕೊಂಡು ವಾಕ್ಯವೆಂಬ ಖಡ್ಗ ನಮ್ಮ ಹತ್ರ ಇರುವಾಗ, ಈಗಿರಲು ನಾವು ಎದೆಗುಂದುವುದಿಲ್ಲ, ನಾವು ಎದುರೋದಿಲ್ಲ, ನಾವು ಭಯಪಡೋದಿಲ್ಲ. ಯಾಕೆಂದ್ರೆ ನನ್ನ ಶರೀರ, ನನ್ನ ಭೌತಿಕವಾದ ಈ ದೇಹ ನನ್ನದು ಕ್ಷೀಣವಾಗ್ತಿದ್ರು, ನಶಿಸಿ ಹೋಗ್ತಾ ಇದ್ರು, ನಮ್ಮ ಅಂತರಂಗವು ಏನಾಗತ್ತೆ? ಹಾಗಾದ್ರೆ ನನ್ನ ಆತ್ಮವನ್ನ ಯಾವಾಗೆಲ್ಲ ನೂತನ ಪಡಿಸ್ಕೋಬೇಕು? ಎವ್ರಿ ಡೇ, ಪ್ರತಿದಿನ. ಈ ಶರೀರಕ್ಕೆ ಹೇಗೆ ನೀವು 3 ಹೊತ್ತು ಊಟ ಕೊಡ್ತಿರೋ, ಹೇಗೆ 3 ಹೊತ್ತು ಊಟ ಕೊಡ್ತಿರೋ, ಬಲಕ್ಕೆ ನಿತ್ರಾಣಳಾಗದೆ ಶಕ್ತಿಯುತವಾಗಿ ಇರಬೇಕು ಅಂತ 3 ಹೊತ್ತು ನಾವು ಶರೀರಕ್ಕೆ ಆಹಾರವನ್ನು ಸೇವಿಸ್ತೇವೆಯೋ, ಅದೇ ಪ್ರಕಾರ ಪ್ರಿಯ ಸೋದರ ಸೋದರಿ 3 ಹೊತ್ತಲ್ಲ, ಎಷ್ಟು ನಾವು ಯಾವಾಗಲೂ ಅವ್ರ ಜೊತೆ ಇರೋದ್ರಿಂದ ಒಳ್ಳೆಯದು. ಆದರೆ ನಾವು ಯಥೇಚ್ಛವಾಗಿ, ನಾವು ನಿಜವಾಗ್ಲೂ ಆತನ ಶಕ್ತಿಯನ್ನು ದಿನೇ ನೂತನ ಪಡಿಸ್ಕೋಬೇಕಂತೆ. ನೂತನ ಪಡಿಸ್ಕೊಂಡಾಗ ಆ ಕೇಡಿಗನನ್ನು ನಾವು ಜಯಿಸ್ಲಿಕ್ಕಾಗತ್ತೆ. ಆ ಕೇಡಿಗನ ವಶಕ್ಕೆ ನಾವು ಸಿಲುಕಿಕೊಳ್ಳದೆ ಆತನು ಒಡ್ಡುವ ಕುತಂತ್ರಗಳನ್ನು ಅರಿತುಕೊಂಡು ಅವನನ್ನು ಗೆಲ್ಲಲು ಬೇಕಾದಂಥ ಶಕ್ತಿಯನ್ನ, ಆತ್ಮನ ಬಲವನ್ನ ಅವರ ವಚನಗಳ ಮುಖಾಂತರ ದೇವರು ನೀಡ್ತಾರೆ. ಅದಕ್ಕೇನೆ ಪೌಲ ಹೇಳ್ತಾ ಇರೋದು, ಏನೋ ನಮ್ಮ ಶರೀರ ನಶಿಸುತ್ತಿದ್ದರೂ ನಮ್ಮ ಅಂತರಂಗ ದಿನೇ ನೂತನವಾಗಬೇಕು. ನೂತನ ಪಡಿಸ್ಕೊಳ್ಳೋದು ಹೇಗೆ? ನಿಮ್ಮ ಹೃದಯವನ್ನ ಅವರ ವಚನದ ಮುಖಾಂತರ, ಅವರ ಮಾತುಗಳ ಮುಖಾಂತರ. ಅವರ ಮಾತುಗಳು ಆಲಿಸ್ಲಿಲ್ಲ ಅಂದ್ರೆ, ಅವರ ಮಾತುಗಳು ಸ್ವರ ನಮಗೆ ಕೇಳಿಸಿಲ್ಲ ಅಂದ್ರೆ ಹೇಗೆ ನಮ್ಮ ಆತ್ಮ ಬಲಗೊಳ್ಳುತ್ತೆ? ಬಲಗೊಳ್ಳಲ್ಲ. ನೀವು ಓದೋದ್ರಿಂದ ಬಲ ಆಗಲ್ಲ, ತಿಳ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೈಬಲ್ ಓದೋದ್ರಿಂದ ಒಳಗಡೆ ಆತ್ಮ ಬಲಗೊಳ್ಳಲ್ಲ. ಆ ಸ್ವರವನ್ನು ಆಲಿಸಬೇಕು. ಆಲಿಸೋದು ಯಾರಿಗೆ ಆಗುತ್ತೆ ಅಂದ್ರೆ ಅವರ ಫೆಲೋಶಿಪ್ ಅಲ್ಲಿ ಇದ್ದವರಿಗೆ. ಅವರ ಫೆಲೋಶಿಪ್ ಅಲ್ಲಿ ಇದ್ದಾಗ ಮಾತ್ರ. ಕೆಲವರು ನಾನು ಬೈಬಲ್ ಓದ್ತಾ ಇದ್ದೀನಿ ಆದ್ರೂ ಭಯ ಹೋಗಲ್ಲ. ಆ ಓದುವಂತ ಒಂದೊಂದು ಮಾತುಗಳು ಎಲ್ಲಿ ಆಲಿಸಬೇಕು ಅಂದ್ರೆ ನನ್ನ ಅಂತರಂಗದಲ್ಲಿ ಆಲಿಸಬೇಕು. ಆಲಿಸ್ಲಿಕ್ಕೆ ಸಾಧ್ಯವಾಗೋದು ಯಾವಾಗ ಅಂದ್ರೆ ಆತನ ಜೊತೆ ನಾನು ಫೆಲೋಶಿಪ್ ಅಲ್ಲಿ, ಅನ್ಯೋನ್ಯತೆಯಲ್ಲಿರುವಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೆಲವೊಂದ್ಸರಿ ಸೈತಾನು ಕೂಡ ಮಾತಾಡ್ಬಿಡ್ತಾನೆ, ಆಗ ದೇವರೇ ಮಾತಾಡಿದ್ರು ಅಂತ ಹೇಳುವಂತ ಸಂದರ್ಭಗಳು ಕೂಡ ಇದೆ. ಮಾತಾಡ್ತಾನ ದೇವರ ವಾಕ್ಯ? ಸೈತಾನ ಮಾತಾಡ್ತಾನ? ಈಗ ಅವನು ಮಾತಾಡೋದ್ರಿಂದ ಏನಾದ್ರೂ ಬಲ ಸಿಗತ್ತಾ? ಖಂಡಿತ ಸಿಗೋಲ್ಲ. ನಾವಲ್ಲಿ ವಂಚನೆಗೊಳಗಾಗ್ತೀವಿ ಬೇಕಾದ್ರೆ. ಯಾಕಂದ್ರೆ ಏದೇನ್ ತೋಟದಲ್ಲಿ
ದೇವರು ಮಾತಾಡಿದ್ರು, ದೆವ್ವನು ಮಾತಾಡ್ದ. ಪ್ರೈಸ್ ದ ಲಾರ್ಡ್. ಕೆಲವೊಂದ್ಸರಿ ದೇವರು ಮಾತಾಡೋದಕ್ಕಿಂತ ದೆವ್ವ ಮಾತಾಡೋದು ನಮಗೆ ಬಹಳ ಇಷ್ಟ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹೌದಾ ಇಲ್ಲ? ದೇವರು ಮಾತಾಡೋದಕ್ಕಿಂತ ನಮ್ಗೆ ದೆವ್ವ ಮಾತಾಡೋದು, ಸೈತಾನ ಮಾಡೋದು ಬಹಳ ಇಷ್ಟ ಅನ್ಸುತ್ತೆ. ಇದು ಯಾವ ರೀತಿ ನೀವು ತಗೊಳ್ಬೋದು ಅಂದ್ರೆ, ದೇವ್ರು ನಿನ್ನನ್ನ ಆಶೀರ್ವದಿಸಿ ನಡೆಸ್ತಾರೆ, ಭಯ ಪಡಬೇಡ ಅನ್ನುವ ಮಾತು ನಮ್ಗೇನಾಗುತ್ತೆ? ಏನ್ ತರುತ್ತೆ? ಏ ಕಪಟಿ, ಸುಣ್ಣ ಬಳಿದ ಸಮಾಧಿ, ಸರಿಪಡು, ನೀನ್ ಸರಿ ಆಗು ಅಂದಾಗ ಏನಾಗುತ್ತೆ? ಕಷ್ಟ ಆಗತ್ತೆ. ಬಟ್ ಇಲ್ಲಿ ನಮಗೆ ಯಾವ್ದು ಇಷ್ಟ ಆಗತ್ತೆ? ದೇವ್ರ ವಾಕ್ಯ. ಇದು ದೇವ್ರ ವಾಕ್ಯನೇ ಅಲ್ವಾ? ಸೊ ನಮಗಿಷ್ಟವಾದ ರೀತಿಯಲ್ಲಿ, ನಮ್ಮ ಶರೀರಕ್ಕೆ ಇಷ್ಟವಾದ ರೀತಿಯಲ್ಲಿ ದೇವ್ರ ವಾಕ್ಯ ಮಾತಾಡಿದಾಗ ನಾವೇನು ತಿಳ್ಕೊಳ್ತೀವಿ? ಇದು ನನಗೆ ಅಂತ. ಆದರೆ ಏ ಕಪಟಿ ಅಂದಾಗ, ಏ ಸುಣ್ಣ ಬಳಿದ ಸಮಾಧಿ ಅಂದಾಗ, ನೀನು ಶರೀರದಲ್ಲಿ ಜೀವಿಸ್ತಾ ಇದೀಯಾ, ಆತ್ಮದಲ್ಲಿ ಸತ್ತೋಗಿದೀಯಾ ಅಂತ ಏನಾದರೂ ಹೇಳುವಾಗ ನಾನು ಚರ್ಚ್ಗೆ ಹೋಗಲ್ವಾ, ನಾನು ಪ್ರೇಯರ್ ಮಾಡಲ್ವಾ, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲ್ವಾ ಅಂತ ಆರಾಮಾಗಿ ಹೇಳ್ಬಿಡ್ತೀವಿ. ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೇಳ್ಬೋದು, ಆದರೆ ಸ್ವರ್ಗಕ್ಕೆ 5 ಪೈಸೆ ಪ್ರಯೋಜನ ಇಲ್ಲ. ಶಾರೀರಿಕವಾಗಿ ನಾವು ಪ್ರಾರ್ಥನೆ ಮಾಡಿ ಸತ್ಗಿತ್ತು ಓದುವಂತ ಇಟ್ಕೊಳ್ಳಿ, ಯೇಸುವಿನ ಬಳಿ ಸುಳಿಲಿಕ್ಕೂ ಆಗಲ್ಲ ಅಲ್ಲಿ. ಪ್ರೈಸ್ ದ ಲಾರ್ಡ್. ಅಲ್ಲಿ ಜಾಗ ಅಂತೂ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದ್ಯಾವುದು ಭಯಪಡಿಸ್ಲಿಕ್ಕಲ್ಲ, ನಿಜವಾದ ವಾಕ್ಯಗಳು, ದೇವ್ರು ಮಾತಾಡ್ತಾ ಇರೋದು. ಸೊ ಅದರಿಂದ ದೇವ್ರು ನಮ್ಗೆ ಹೇಳ್ತಿದ್ದಾರೆ, ಎವ್ರಿ ಡೇ ನಾವು ನೂತನ ಆಗ್ಬೇಕಂತೆ. ಪ್ರತಿದಿನ ನಿಜವಾಗ್ಲೂ ನೂತನ ಆಗಬೇಕಾದ್ರೆ ಕೆಲವು ಕಾರ್ಯಗಳನ್ನು ನಾವು ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೇನೆ 31ನೇ ಅಧ್ಯಾಯ ಕೀರ್ತನೆಗಳ ಪುಸ್ತಕದಲ್ಲಿ 23-24 ವಾಕ್ಯ ನಾವು ನೋಡೋಣ. 31 ಕೀರ್ತನೆ 23-24 ವಾಕ್ಯ. ಪ್ರಭುವನ್ನ ಪ್ರೀತಿಸುವವರೇ, ಪ್ರಭುವಿನ ಭಕ್ತರೇ, ಪ್ರಭುವಿನ ವಾಕ್ಯದಲ್ಲಿ ವಿಶ್ವಾಸ ಇಟ್ಟುಕೊಂಡಿರುವವರೇ. ಯಾರನ್ನ ಪ್ರೀತಿಸ್ಬೇಕಂತ? ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಿಜವಾಗಲು ಬೆಳವಣಿಗೆ ಬೇಕು ಅಂದ್ರೆ, ನೀವು ಕೇಡಿಗನನ್ನ ಜಯಿಸುತ್ತಾ ದೇವರ ದೃಷ್ಟಿಯಲ್ಲಿ ಫಲಭರಿತ ಮಕ್ಕಳಾಗಿ ನೀವು ಬದುಕಬೇಕಂದ್ರೆ ಒಂದೇ ಕೆಲಸ ನಿಮಗೆ, ಪ್ರಭುವನ್ನ ಪ್ರೀತಿಸಿ. ಹೇಗೆ? ಏನಾಗಿ? ಈಗ ನೀವೇನೆ, ನಾನು ಏನು ಹೇಳಲ್ಲ, ನೀವು ಪ್ರಶ್ನೆ ಮಾಡಿ ನಿಮ್ಮ ಹೃದಯವನ್ನ ಒಂದ್ಸಾರಿ ಪ್ರಶ್ನಿಸ್ಕೊಳ್ಳಿ. ನಾವು ನಿಜವಾಗ್ಲೂ ಅಧಿಕವಾಗಿ ಯೇಸುವನ್ನ ಪ್ರೀತಿಸ್ಲಿಕ್ಕೆ ನಮ್ಗಾಗ್ತಾ ಇದೆಯಾ? ಲೋಕವನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ನೀವೆಷ್ಟು ಲೋಕವನ್ನ ಪ್ರೀತಿಸ್ತೀರೋ ಪ್ರಭುವನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ನೀವು ಅಧಿಕವಾಗಿ ಯೇಸುವನ್ನ ಪ್ರೀತಿಸುವಾಗ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೊತೆ ಇರುವವರಲ್ಲಿ ಬದಲಾವಣೆಗಾಗಿ ನೀವು ಒದ್ದಾಡಬೇಡಿ, ಬದಲಾವಣೆ ಅವರೇ ತರ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನೇರವಾಗಿ ಹೇಳ್ತೀನಿ, ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ ಇಲ್ಲ ಅಂದ್ರೆ ನಾನು ಅಧಿಕವಾಗಿ ಯೇಸುವನ್ನ ಪ್ರೀತಿಸ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಪ್ರೀತಿಸ್ತಾ ಇದ್ರು ಕೂಡ ಇನ್ನೂ ಆಗ್ಲಿಲ್ಲ ಅಂದ್ರೆ ನನ್ನನ್ನ ದೇವರು ಪರೀಕ್ಷೆ ಮಾಡ್ತಿದ್ದಾರೆ. ನನ್ನನ್ನ ಇನ್ನೂ ಸ್ವಲ್ಪ ಅವರು ಈ ಅಬ್ರಾಹ್ಮನನ್ನ 25 ವರ್ಷ ವೇಟ್ ಮಾಡಿಸಿದ್ರಲ್ವಾ, ಅದೆಲ್ಲ ಒಳಿತಿಗಾಗಿನೇ. ಅದೇ ಪ್ರಕಾರ ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ದೇವರು ಅಂತ ತಗೋಬೇಕಷ್ಟೇ. ನಮಗೆ ಇಲ್ಲಿ ಡೌಟ್ ಬಂದ್ರೆ, ಯಾಕೆ ನಾನು ಪ್ರೇಯರ್ ಮಾಡ್ತಾ ಇಲ್ವಾ, ಯಾಕೆ ನನಗೆ ಇದು ಸಕ್ಸಸ್ ಆಗಿಲ್ಲ, ಯಾಕೆ ಇನ್ನೂ ಹಿಂಗೆ ಇದೆ ಅಂದ್ರೆ ನೀವಿನ್ನೂ ಪ್ರಭುವನ್ನ ಪ್ರೀತಿಸೋರಾಗ್ಲಿಲ್ಲ. ನೋಡಿ, ಪ್ರಭುವನ್ನ ಪ್ರೀತಿಸಿದ್ರೆ ನಿಮ್ಮಲ್ಲಿ ಪಾಸಿಟಿವ್ ಆಗಿರ್ಬೋದು, ನಿಮ್ಮ ಜೀವಿತದಲ್ಲಿ ನೆಗೆಟಿವ್ ಆಗಿರ್ಬೋದು. ನೀವೇನ್ ತಗೊಳ್ತೀರಾ ಅಂದ್ರೆ, ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು, ದೇವ್ರ ನಾಮಕ್ಕೆ ಸ್ತೋತ್ರ ಅನ್ನುವ ಹೃದಯ ನಿಮ್ಮದಾಗಿರ್ತದೆ. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಗೊಂದಲ ಇರೋದಿಲ್ಲ, ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ನೀವು ವಿಶ್ವಾಸಿಗಳಾಗಿರ್ತೀರಾ, ಆ ಮಾತುಗಳಲ್ಲಿ ಭರವಸೆ ಇಟ್ಟಿರ್ತೀರಾ. ಸೊ ಅದರಿಂದಲೇ ಪ್ರಿಯ ಸೋದರ ಸೋದರಿಯರೇ, ನಾವು ದಿನೇ ನಮ್ಮ ಅಂತರಂಗವನ್ನ ನೂತನ ಪಡಿಸ್ಕೋಬೇಕು. ಅದಕ್ಕಿರುವಂತ ಒಂದು ಮಾರ್ಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಭುವಿನ ಭಕ್ತರೇ. ಹೇಗೆ ಪ್ರೀತಿಸೋದು? ಮನೆಯಲ್ಲಿ ಫೋಟೋ ಎಲ್ಲ ಇಟ್ಟು, ಒಳ್ಳೆ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟು, ದಿನ ಹೂವು ಹಾಕಿ, ಅದು ಪ್ರೀತಿನಾ? ಅದು ಪ್ರೀತಿ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನ ಆಜ್ಞೆಗಳನ್ನ ನೀವು ಪಾಲಿಸ್ತೀರಾ, ಆತನ ವಾಕ್ಯಗಳನ್ನ ಅನುಸರಿಸಿ ಜೀವಿಸ್ತೀರಾ. ಆತನನ್ನು ನೀವು ಪ್ರೀತಿಸೋರಾದ್ರೆ ಆತನ ಆಜ್ಞೆಗಳನ್ನ ನೀವು ಕೈಗೊಂಡು ನಡಿತೀರಾ, ಆತನ ಮಾತಿನಂತೆ ನೀವು ಜೀವಿಸ್ತೀರಾ. 100% ಆಗತ್ತಾ? 100% ಯಾರಿಗೂ ಆಗಲ್ಲ. ಆಗತ್ತಾ? ಈ ಲೋಕದಲ್ಲಿ 100% ಒಬ್ರಿದ್ದಾರೆ ಅಂದ್ರೆ ಯಾರು? ಯೇಸು ಮಾತ್ರನೇ, ಒಬ್ರೆ, ಇನ್ಯಾರಿಗೂ ಸಾಧ್ಯ ಇಲ್ಲ. 100% ಅಂತ ಯಾರಾದ್ರೂ ಒಬ್ರು ಇದ್ದಾರೆ ಅಂದ್ರೆ ಅವ್ರು ಯೇಸು ಮಾತ್ರನೇ. ಈಗ ಇಲ್ಲಿ ಕುಳಿತಿರುವ ನಿಮ್ಮಲ್ಲಿ, ನನ್ನಲ್ಲಿ ಬಲಹೀನತೆಗಳಿದೆಯಾ? ಇದೆ. ಕೊರತೆಗಳಿದೆಯಾ? ಇದೆ.
ಸೊ ಅದರಿಂದನೇ ಯೇಸು ಹೇಳಿದ್ದು, ಯಾರನ್ನೂ ನೋಡ್ಬೇಡ, ಯಾರನ್ನ ನೋಡು, ನನ್ನನ್ನು ನೋಡು. ಯಾರನ್ನೂ ಹೆಚ್ಚಾಗಿ ಪ್ರೀತಿಸ್ಬೇಡ, ಯಾರನ್ನ ಪ್ರೀತಿ ಮಾಡು, ನನ್ನನ್ನು ಪ್ರೀತಿ ಮಾಡು. ಪ್ರೈಸ್ ದ ಲಾರ್ಡ್. ಸೊ ಅದಕ್ಕೇನೆ ಯೇಸು ಅಲ್ಲಿ ಹೇಳ್ತಿದ್ದಾರೆ ಕೀರ್ತನೆಗಾರನ ಮುಖಾಂತರ, ಆತನು ಕೂಡ ಪ್ರೀತಿ ಮಾಡಿದ್ದು ಅದನ್ನೇ, ಆತನು ಕೂಡ ಜೀವಿಸಿದ ಅದನ್ನೇ. ಅದಕ್ಕೇನೆ ಆತ ಹೇಳ್ತಿದ್ದಾನೆ, ಆತನ ಮುಖಾಂತರ ದೇವರು ಹೇಳ್ತಿದ್ದಾರೆ, ಎಲೆ ಭಕ್ತರೇ, ನನ್ನನ್ನು ವಿಶ್ವಾಸ ಇಟ್ಟು ಬದುಕುತ್ತಿರುವವರೇ, ಪ್ರೀತಿಸಿ ಆತನನ್ನು ಅಧಿಕವಾಗಿ, ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರನ್ನು ಪ್ರೀತಿಸಿ ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೋಡಿ, ಯೇಸುವನ್ನ ಪ್ರೀತಿಸುವವರಿಗೆ ಮುಂದೆ ವಾಕ್ಯ ಅಲ್ಲೇ ಇದೆ, ಆನ್ಸರ್ ಓದಿ. ಶರಣರನ್ನು ರಕ್ಷಿಸಿ ಸೊಕ್ಕಿನವರನ್ನ ಶಿಕ್ಷಿಸುವನಾತ ಸರಿಯಾಗಿ. ನೋಡಿ, ಶರಣರನ್ನು ರಕ್ಷಿಸ್ತಾ ಅಂದ್ರೆ ಆತನನ್ನು ಪ್ರೀತಿಸುವವರನ್ನು ಆತನು ರಕ್ಷಿಸ್ತಾನಂತೆ. ಆತನ ರಕ್ಷಣೆ ಅಡಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಯಾರನ್ನ ಶಿಕ್ಷಿಸ್ತಾರಂತೆ? ಈಗ ನಮ್ಮ ವಿರುದ್ಧ ಸೊಕ್ಕಿನವರಂದ್ರೆ ಜನರಲ್ಲ, ಸೈತಾನ. ಈಗ ಯಾರ್ದಾದ್ರೂ ವಿರುದ್ಧ ನಮ್ಮೊಂದಿಗೆ ಅವರು ಫೈಟ್ ಮಾಡ್ತಿದ್ದಾರೆ, ನಮ್ಮನ್ನ ತುಳಿಲಿಕ್ಕೆ ನೋಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲ ಮಾಡ್ತಾ ಇರೋದು ಅವ್ರ ಒಳಗಡೆ ಇರತಕ್ಕಂಥ ಸೈತಾನ ಕೆಲಸ ಮಾಡೋದು. ಆ ಸೈತಾನನನ್ನ ದೇವರೇ ಹ್ಯಾಂಡಲ್ ಮಾಡ್ತಾರಂತೆ. ನಿಮ್ ಕೆಲಸ ಏನಿಲ್ಲ, ನಾವು ಸೀರೆ ಸಿಕ್ಸ್ಕೊಂಡು ನಿಂತ್ಕೊಬಿಡ್ತೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಅಲ್ವಾ? ನಮ್ಮ ತಲೆಗೆ ಆ ಟೈಮಲ್ಲಿ ಬರಲ್ಲ, ಯಾಕಂದ್ರೆ ನಾವು ಇನ್ನೂ ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಇಲ್ಲ. ಇದು ಕೇಡಿಗನ ಕೆಲಸ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸೈತಾನನ ಕೆಲಸ. ಈಗ ಪಕ್ಕದ ಮನೆಯವರು ಒಂದು ಫೈಟಿಗೆ ಬರ್ತಾರೆ, ಒಂದು ಜಗಳಕ್ಕೆ ಬರ್ತಾರೆ, ಅವ್ರು ಬರ್ತಾರ, ಅವ್ರನ್ನ ಎತ್ಕಟ್ತಾ ಇರೋದ ಸೈತಾನ. ಯಾಕೆ? ನನ್ನನ್ನು ಡಿಸ್ಟರ್ಬ್ ಮಾಡಲಿಕ್ಕೆ, ನಾನು ಪಡ್ಕೊಂಡಿರುವ ಅಥವಾ ನಾನು ಜೀವಿಸ್ತಿರುವ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಿಂದ ನಾನು ಬೇರ್ಪಡ್ಬೇಕು. ಅದೇ ಉದ್ದೇಶ ಒಂದು. ನಮಗಿದು ಗೊತ್ತಾಗತ್ತಾ? ನಮ್ದು ತಪ್ಪಿರಲ್ಲ, ಅವನ ಮೇಲೆ ಬರ್ತಾನೆ, ಎಗರ್ಕೊಂಡು ಬರ್ತಾನೆ, ತಪ್ಪಿರಲ್ಲ ನಮ್ದು. ಈಗ ನಂದೇನು ತಪ್ಪಿಲ್ಲ ಅಂತ ನಾವು ಅವ್ರ ಬಾಯಿಗೆ ಸರಿಯಾಗಿ ನಾವು ಬಾಯಿ ಕೊಟ್ಟು ಮಾತಾಡಕ್ಕೆ ಶುರು ಮಾಡಿದ್ರೆ ಅಲ್ಲಿ ಜಗಳ ಆಗುತ್ತೋ ಇಲ್ಲೋ? ಈಗ ಜಗಳದಲ್ಲಿ ಗೆದ್ದಿದ್ದ್ಯಾರು? ಸೈತಾನನೇ. ಸೋತಿದ್ಯಾರು? ನಾನೇ. ನಾವೇನ್ ಹೇಳ್ತೀವಿ ಗೊತ್ತಾ? ಸರ್ರೆ ಕೊಟ್ಟಿದ್ದೀನಿ ಇವತ್ತು ಅವಳಿಗೆ ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಷ್ಟಪಟ್ಕೊಂಡಿದ್ದು ನಮ್ಗೆ ಗೊತ್ತೇ ಆಗಲ್ಲ, ನಷ್ಟಪಟ್ಟಿದ್ದು ನಮಗೆ ಗೊತ್ತೇ ಆಗಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಈ ಲೋಕದಲ್ಲಿ ಪ್ರಯಾಣಿಸುವಾಗ ಎವ್ರಿ ಡೇ ನಿಮ್ಮ ಹೃದಯ ನೂತನ ಆಗಬೇಕು. ಈ ನೂತನಕ್ಕೆ ಒಂದೇ ಒಂದು ಮಾರ್ಗ, ಪ್ರಭುವಿನ ವಾಕ್ಯ, ಅವರ ವಾಣಿ, ಅವರ ಸ್ವರ. ಅದಕ್ಕೇನೆ ದೇವರು ಹೇಳ್ತಾರೆ, ಅಧಿಕವಾಗಿ ನನ್ನನ್ನು ಪ್ರೀತಿಸು ಮಗನೇ, ನನ್ನನ್ನು ಪ್ರೀತಿಸು ಮಗಳೇ. ಮುಂದೆ ಓದಮ್ಮ ಅದನ್ನ. ನೆಕ್ಸ್ಟ್ 14ನೇ ವಾಕ್ಯ, 24ನೇ ವಾಕ್ಯ. ಪ್ರಭುವಿನ ವಾಕ್ಯಕ್ಕಾಗಿ, ಪ್ರಭುವಿಗಾಗಿ, ಆತನ ಸ್ವರಕ್ಕಾಗಿ ಕಾದಿರುವ ಜನರೇ, ನಿಮಗೇನಿರ್ಲಿ? ಅಭಯ ಅಂದ್ರೆ ಹೋಪ್, ನಿರೀಕ್ಷೆ. ಒಂದು ಹೋಪ್ ಇರ್ಲಿ, ನಿರೀಕ್ಷೆ ಇರ್ಲಿ, ಒಂದು ನಿರೀಕ್ಷೆ ಇರ್ಲಿ. ಎಷ್ಟು ಮಂದಿ ನಾವು ಬೆಳಗ್ಗೆ ಎದ್ದು ಆತನ ಸ್ವರವನ್ನ ಆಲಿಸ್ಲಿಕ್ಕೆ ನಿರೀಕ್ಷೆ ಉಳ್ಳವರಾಗಿ, ಅಬ್ಬಾ ನೀನ್ ಮಾತಾಡಪ್ಪ, ಇವತ್ತು ನೀನ್ ಮಾತಾಡಿದ್ರೆ ನನ್ನ ಆತ್ಮ ಬಲಗೊಳ್ಳುತ್ತೆ, ನನ್ನ ಆತ್ಮದಲ್ಲಿ ಜೀವ ನಾನು ಪಡ್ಕೊಳ್ತೀನಿ, ಫುಲ್ ಡೇ ನಾನು ನಿನ್ ಜೊತೆ ಆನಂದವಾಗಿ ಆ ಹರ್ಷದಿಂದ ಇರ್ತೀನಿ ಅಂತೇಳಿ ನಾವು ಎಷ್ಟು ಮಂದಿ ನನ್ನನ್ನು ಸೇರಿ ಬೆಳಗಿನ ಜಾವ ಆತನ ಸ್ವರಕ್ಕಾಗಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾರಾದ್ರೂ ನೀವು ಲವ್ ಮಾಡೋದಂದ್ರೆ ಹುಡುಗನೇ ಅಂತ ಹೇಳ್ತಾ ಇಲ್ಲ, ಹುಡುಗಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನೀವು ಇಷ್ಟಪಡುವಂಥ ಆಗಿರ್ಬೋದು. ಅವರಿಂದ ಒಂದು ಮೆಸೇಜ್ ನಾನು ಕಳಿಸ್ತೀನಿ, ಒಂದು ವಾಟ್ಸಪ್ ಕಳಿಸ್ತೀನಿ ಅಂತ ಏನಾದರೂ ಹೇಳಿದರೆ, ಎಷ್ಟು ಒಂದು ಟನ್ ಅಂತ ಸೌಂಡ್ ಬಂದಾಗ, ಮೊಬೈಲಲ್ಲಿ ಬಂದಾಗಲೆಲ್ಲ ನಾವೇನಂತ ಇಷ್ಟಪಡ್ತೀವಿ, ಏನಂತ ತಿಳ್ಕೊಳ್ತೀವಿ? ಅವರೇ. ಈ ಥರ ಬೆಳಗ್ಗೆ ಎದ್ದು ಆತನ ಸ್ವರಕ್ಕಾಗಿ ನಾವು ಎಷ್ಟು ಮಂದಿ ಕಾಯ್ತಾ ಇದ್ದೀವಿ? ಆತನ ಸ್ವರ ಕೇಳಿಸ್ಕೋಬೇಕು ಅಂತ ಎಷ್ಟು ಮಂದಿ ಹಂಬಲಿಸ್ತಾ ಇದ್ದೀವಿ? ನಾನಿರುವ ಈ ಪ್ರಪಂಚದಲ್ಲಿ ಸೈತಾನನ ಎವ್ರಿ ಡೇ ನಾನು ನಾಶ ಮಾಡಿ ನಾನು ಜಯಶೀಲಳಾಗಬೇಕು, ಯೇಸು ನನ್ನನ್ನು ಇಷ್ಟಪಡಬೇಕು, ಅವರ ಅನ್ಯೋನ್ಯತೆಯಲ್ಲಿ ನಾನು ಜೀವಿಸಬೇಕು ಅನ್ನುವ ಆ ತವಕ ಎಷ್ಟು ಮಂದಿಗೆ ನಮಗಿದೆ? ಯೋಚನೆ ಮಾಡಿ. ಅಲ್ಲಿ ವಾಕ್ಯ ಓದಮ್ಮ ಅದನ್ನ. ಜರ್ನಿಗಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಪರಲೋಕದ ಪ್ರಯಾಣದಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿ ಆತನ ಮಾತುಗಳಿಂದ ನಾವು ನಿಜವಾಗ್ಲೂ ಬಲವನ್ನು ಹೊಂದ್ಕೋಬೇಕು. ಅದನ್ನೇ ಅಲ್ಲಿ ವಾಕ್ಯ ಹೇಳ್ತಾ ಇರೋದು. ಇನ್ನೊಂದ್ಸರಿ ಓದಮ್ಮ ಅದನ್ನ.
ಪ್ರಭುವಿಗಾಗಿ ಕಾದಿಹ ಜನರೇ, ಪ್ರಭುವಿಗಾಗಿ ಕಾದಿಹ ಜನರೇ, ನಿಮಗಿರಲಿ ಅಭಯ, ನಿಮಗಿರಲಿ ನಿರೀಕ್ಷೆ, ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ. ಧೈರ್ಯದಿಂದಿರಲಿ ನಿಮ್ಮೆಲ್ಲರ ಹೃದಯ. ಪ್ರೈಸ್ ದಿ ಲಾರ್ಡ್. ಒಬ್ಬ ಮನುಷ್ಯನಿಗೆ ಧೈರ್ಯ ಬೇರೆ ಯಾವುದರಿಂದನೂ ಅಲ್ಲ, ದೇವರ ವಾಕ್ಯದಿಂದ. ಪ್ರೈಸ್ ದಿ ಲಾರ್ಡ್. ಸೊ ನಿಮ್ಮೆಲ್ಲರಿಗೂ ಕೂಡ ಅದರ ಅನುಭವ ಖಂಡಿತ ಇದೆ. ಬಸವನಪುರದಲ್ಲಿ ಪ್ರಾರ್ಥನೆಗಳಾಗಿದೆ, 100 ಜನ ಪ್ರಾರ್ಥನೆ ಮಾಡಿದ್ದೀವಿ, ಎಲ್ಲ ಸೇರ್ಕೊಂಡಿದೀವಿ. ಆದ್ರೆ ಏನಾಗಿದ್ದೀವಿ ಅಂದ್ರೆ ಕುದುರೆ ಕತ್ತೆ ಆಯ್ತು ಅನ್ನೋ ರೀತಿಯಲ್ಲಿ ನಾವೆಲ್ಲ ನಷ್ಟಪಡಿಸ್ಕೊಂಡಿದ್ದೀವಿ. ಆದ್ರೆ ನಷ್ಟಪಡಿಸ್ಕೊಂಡಂತ ನಾವೆಲ್ಲ ಒಂದೇ ಒಂದು ಮಾಡಿದರೆ ಸಾಕು, ಮಾನಸಾಂತರ ಪಟ್ಟವರಾಗಿ ದೇವರ ಕಡೆಗೆ ನಾವು ತಿರ್ಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಅಪ್ಪ ನೀನ್ ಬೇಕಪ್ಪ ಅಂತೇಳಿ ನಾವು ಅವ್ರನ್ನ ಕೇಳುವಾಗ, ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಆತ್ಮವನ್ನ ಮತ್ತೆ ಬಲಪಡಿಸ್ಲಿಕ್ಕೆ ಕ್ಷಣ ಮಾತ್ರ ಸಾಕಾಗಲ್ಲ ಅವರಿಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬೇರೆ ಏನು ಮಾಡಬೇಡಿ, ಅವ್ರ ಕಡೆಗೆ ತಿರ್ಕೊಳ್ಳಿ. ನೀವು ಬೇಕು, ನಿಮ್ಮ ವಚನ ಬೇಕು, ನೀವು ನನ್ನ ಜೊತೆ ಮಾತಾಡಬೇಕು. ಈ ರೀತಿ ನೀವು ಹಂಬಲಿಸಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಹೃದಯಗಳನ್ನ ಬಲಪಡಿಸುವ ದೇವನು ನಮ್ಮ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. 50ನೇ ಅಧ್ಯಾಯ 4ನೇ ವಾಕ್ಯ. ಇನ್ನು ತುಂಬಾ ವಾಕ್ಯಗಳಿದೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು. 50 ಯೆಶಾಯ 50 4ನೇ ವಾಕ್ಯ ತುಂಬಾ ಚೆನ್ನಾಗಿದೆ. ಕೇಳಿಸ್ಕೊಂಡಿದ್ದೀರಾ? ಆದ್ರೂ ಪರವಾಗಿಲ್ಲ, ಪದೇ ಪದೇ ಕೇಳಿಸ್ಕೊಳ್ಳುವಾಗ ಇದ್ರಲ್ಲಿ ಓದಮ್ಮ ಸ್ವಲ್ಪ. ಒಂದ್ ನಿಮಿಷ ಇದ್ರಲ್ಲಿ ಓದ್ಲಿರಮ್ಮ, ಒಂದ್ ನಿಮಿಷ. ಯೆಶಾಯ 50 ಅಧ್ಯಾಯ 4ನೇ ವಾಕ್ಯ. ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆದರಿಸುವಿ ಎಂಬುದನ್ನು, ಹೇಗೆ ಮಾತುಗಳಿಂದ, ಬೇರೆ ಯಾವ್ದ್ರಿಂದ ಅಲ್ಲ, ಊಟ ಕೊಡೋದ್ರಿಂದ ಅಲ್ಲ, ಉಪಚಾರ ಮಾಡೋದ್ರಿಂದ ಅಲ್ಲ, ಬಳಲಿದವರನ್ನ ಹೇಗೆ ಆದರಿಸುವಿ ಎಂದು, ಮಾತಿನಿಂದ ಹೇಗೆ ಆದರಿಸುವಿ ಎಂದು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾರೆ? ಇದು ಯಾರು ಹೇಳ್ತಾ ಇರೋದು? ಇದು ಸ್ವಲ್ಪ ಹೇಳ್ತೀರಾ ಸ್ವಲ್ಪ? ಇದು ಯಾರಿಗೆ ಹೇಳ್ತಾ ಇರೋದು? ಯೆಶಾಯ ಬಳಲಿದವರಿಗೆ ಹೇಳ್ತಾ ಇರೋದು. ತಿರ್ತಿ ತಂದೆ ದೇವರು ಕ್ರಿಸ್ತ ಯೇಸುವಿಗೆ ಹೇಳುತ್ತಿರುವಂತ ಮಾತುಗಳು. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಮನುಷ್ಯರನ್ನ ತಣಿಸ್ಲಿಕ್ಕೆ, ಮನುಷ್ಯರ ಹೃದಯವನ್ನ ಬಲಪಡಿಸ್ಲಿಕ್ಕೆ ಆಗೋದು ಒಬ್ಬರಿಂದ ಮಾತ್ರ, ಯೇಸುವಿನಿಂದ. ಹೌದಾ? ಇದೇ ವಾಕ್ಯಗಳನ್ನೇ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವು ನನ್ನ ಬಳಿಗೆ ಬನ್ನಿ ಅಂತ ಇಲ್ಲಿ ದೇವರು ಯೇಸು ಹೇಳ್ತಿದ್ದಾರೆ. ಏನಂತ ಗೊತ್ತಾ? ಬಳಲಿದವರಿಗೆ ತಮ್ಮ ಮಾತುಗಳಿಂದ ಬಲಪಡಿಸುವಂತೆ ತಂದೆಯಾದ ದೇವರು ನನಗೆ ಶಿಕ್ಷಿತರ ನಾಲಿಗೆ, ಅಂದ್ರೆ ಈ ನಾಲಿಗೆಯಿಂದ ಶಿಕ್ಷಣವನ್ನ ಕೊಡ್ಲಿಕ್ಕೆ, ಈ ನಾಲಿಗೆಯಿಂದ ಅವರಿಗೆ ಬುದ್ಧಿ ಹೇಳಲಿಕ್ಕೆ, ಈ ನಾಲಿಗೆಯಿಂದ ಶುಭ ಸಂದೇಶವನ್ನ ಹೇಳಲಿಕ್ಕೆ ಅವರು ನನ್ನನ್ನ ಅವರ ಶಿಕ್ಷಿತರ ನಾಲಿಗೆಯನ್ನು ಕೊಟ್ಟಿದ್ದಾರಂತ. ತಂದೆ ದೇವರು ಈ ನಾಲಿಗೆಯನ್ನು ಶಿಕ್ಷಿತರ ನಾಲಿಗೆಯನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವರು ಟೀಚರ್ ಆಗಿದ್ದಾರೆ, ನಾನು ಅವ್ರಿಗೆ ಏನಾಗಿದ್ದೇನೆ? ಸ್ಟೂಡೆಂಟ್ ಆಗಿದ್ದೀನಿ. ಆ ರೀತಿ ನನ್ನನ್ನ ಅವರು ಅವರ ಮಾತುಗಳಿಂದ ನನ್ನನ್ನ ಬಲಪಡಿಸ್ತಾರೆ. ಏನಕ್ಕೆ? ದೀನ ದಲಿತರಿಗೆ ಶುಭ ವಾರ್ತೆಯನ್ನು ಹೇಳಲಿಕ್ಕೆ, ನೊಂದವರಿಗೆ ಸಾಂತ್ವನವನ್ನು ಹೇಳಲಿಕ್ಕೆ, ಸಮಾಧಾನವನ್ನು ಕೊಡ್ಲಿಕ್ಕೆ ಅವರು ನನಗೆ ಶಿಕ್ಷಿತರ ನಾಲಿಗೆಯನ್ನು ಕೊಟ್ಟಿದ್ದಾರೆ. ಓದಿ. ಆತನು ಬೆಳಗಿನಿಂದ ಬೆಳಗ್ಗೆ ನನ್ನನ್ನು ಎಚ್ಚರಿಸಿ ಏನ್ ಮಾಡ್ತಾರೆ? ನನ್ನನ್ನು ಎಚ್ಚರಿಸಿ ಸುಶಿಕ್ಷಿತರಂತೆ ನಾನು ನನ್ನ ಕಿವಿಯಲ್ಲಿ, ಹೃದಯದ ಕಿವಿಯಲ್ಲಿ ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಆತನು ಏನ್ ಮಾಡ್ತಾನೆ? ಹಾಗಾದ್ರೆ ಯೇಸು ಕ್ರಿಸ್ತನ ಕಿವಿಗಳನ್ನ ಯಾರು ಜಾಗರೂಕ ಮಾಡ್ತಿದ್ದಾರೆ? ತಂದೆ ದೇವರು. ಯಾವಾಗ? ಮಾರ್ನಿಂಗ್, ಬೆಳಗಿನಿಂದ ಬೆಳಗ್ಗೆವರೆಗೂ 24 hours. ಬೆಳಗಿನಿಂದ ಬೆಳಗ್ಗೆ 12 ಗಂಟೆ ಅಲ್ಲ, ಬೆಳಗಿನಿಂದ ಬೆಳಗ್ಗೆ 24 ಗಂಟೆ ಆತನು ನನ್ನ ಕಿವಿಗಳನ್ನು ಎಚ್ಚರಿಸ್ತಾನೆ. ಯಾವುದರಿಂದ? ಅವರ ಮಾತುಗಳಿಂದ. ಇವತ್ತು ಜಶಿಂತ ಮನೆಗೆ ನೀನು ಹೋಗ್ಬೇಕು, ಹೇಳ್ಕೊಡ್ತಾರೆ ಯೇಸು. ಇವತ್ತು ಸುನಿದ ಮನೆಗೆ ನೀನು ಹೋಗ್ಬೇಕು, ಹೇಳ್ಕೊಡ್ತಾರೆ ಅಪ್ಪ, ಪವಿತ್ರಾತ್ಮರು ಹೇಳ್ಕೊಳ್ತಾರೆ. ಇವತ್ತು ಸುಸಾನಳ ಜೊತೆ ಮಾತಾಡು, ಅವಳೇನು ಕೆಟ್ಟ ಆಲೋಚನೆಯಲ್ಲಿದ್ದಾಳೆ,
ಅವಳೇನೋ ತೊಂದರೆಯಲ್ಲಿದ್ದಾಳೆ, ಹೋಗಿ ಮಾತಾಡು. ಈ ಎಲ್ಲ ಒಂದು ತಿಳುವಳಿಕೆಯನ್ನ, ಜ್ಞಾನವನ್ನ ಯಾರು ಕೊಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಕೊಡ್ತಾರೆ. ಅವತ್ತು ತಂದೆ ದೇವರು ಯೇಸುಗೆ ಕೊಟ್ರು. ಯೇಸು ಏನೆಲ್ಲ ಅಪ್ಪನಿಂದ ತಗೊಂಡ್ರೋ ಅದನ್ನ ಮಾತಾಡಿದ್ರು. ನೋಡಿ, ಬೆಳಗ್ಗೆಯಿಂದ ಬೆಳಗ್ಗೆ ತನಕ ಆ ಕಿವಿಯಲ್ಲಿ ಆ ಮಾತುಗಳು ಕೇಳಿಸುವಂತೆ ಎಚ್ಚರವಾಗಿ ಇರಿಸ್ತಾ ಇದ್ರಂತೆ ಅಪ್ಪ. ಅದನ್ನ ಕೇಳಲಿಕ್ಕೆ ಮಗ ಕೂಡ ಯಾವಾಗ್ಲೂ ಕಿವಿಯನ್ನ ತೆರೆದಿಟ್ಕೊಳ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್. ಈಗ ಎಷ್ಟು ಮಂದಿ ನಾವು ಆತನ ಸ್ವರ ಕೇಳಿಸ್ಕೊಳ್ಲಿಕ್ಕೆ ಯಾವಾಗ್ಲೂ ಕಿವಿಯನ್ನ ತೆರ್ಕೊಂಡಿರ್ತೀವಿ? ಬೈಬಲ್ ತೆರೆಯೋದೇ ಕಷ್ಟ. ಓದಿದ್ರು ಕೂಡ ನಮ್ಮ ಆಶೀರ್ವಾದಕ್ಕಾಗಿ ಓದೋದು ನಾವು, ಅಲ್ವಾ? ಏನಾದ್ರೂ ನಮ್ಗೆ ಒಳ್ಳೇದಾಗ್ಬೇಕು, ಇವತ್ತೇನು ತೊಂದರೆ ಆಗ್ಬಾರ್ದು, ಯೇಸು ನಮ್ಮ ಜೊತೆ ಇರಬೇಕು. ಅದು ಯೇಸು ನಮ್ಮ ಜೊತೆ ಇರೋದು ಏನಕ್ಕೆ? ನಮ್ಮ ಕೆಲಸ ಕಾರ್ಯಗಳಾಗ್ಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನಾನು ಆತ್ಮಿಕವಾಗಿ ಬಲ ಹೊಂದ್ಕೋಬೇಕು, ಸೈತಾನನನ್ನು ಎದುರಿಸ್ಬೇಕು, ಫೈಟ್ ಮಾಡಬೇಕು, ನನ್ನನ್ನ ನೋಡಿ ಯೇಸು ಸಂತೋಷ ಪಡಬೇಕು. ಆ ರೀತಿ ಏನೂ ಅಲ್ಲ. ಇನ್ನೊಂದ್ಸರಿ ಓದ್ತೀರ ಅದನ್ನ 54ನೇ ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ನೋಡಿ ಬಳಲಿಕೆ ಶಾರೀರದ ಬಳಲಿಕೆ ಇದೆ, ಆತ್ಮಿಕವಾದ ಬಳಲಿಕೆ ಇದೆ. ಇದೆಯಾ? ಈ ಶರೀರದ ಬಳಲಿಕೆಗೆ ಏನೋ ಒಂದು ಜ್ಯೂಸೋ ಏನೋ ಒಂದು ಕುಡ್ಕೊಂಡ್ರೆ ಸ್ವಲ್ಪ ಶಕ್ತಿ ಬಂದ್ಬಿಡತ್ತೆ. ಆದ್ರೆ ನಿಮ್ಮ ಆತ್ಮಿಕವಾದ ಬಳಲಿಕೆ ನಿಮ್ಗೆ ಹೋಗ್ಬೇಕು ಅಂದ್ರೆ ನೀವು ಮಟನ್ ತಿಂದ್ರು ಇಲ್ಲ, ಚಿಕನ್ ತಿಂದ್ರು ಇಲ್ಲ, ಕಬಾಬ್ ತಿಂದ್ರು ಇಲ್ಲ, ಏನ್ ತಿಂದ್ರು ಇಲ್ಲ. ನಿಮ್ಮ ಆತ್ಮಿಕವಾದ ಬಳಲಿಕೆ ಹೋಗ್ಬೇಕಾದ್ರೆ ಪರಲೋಕದ ವಾಕ್ಯ, ಪರಲೋಕದ ಮನ್ನ ನಿಮ್ಮ ಒಳಗಡೆ ನೀವು ಸ್ವೀಕಾರ ಮಾಡಬೇಕು. ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಇದು ಅಷ್ಟು ಇಂಪಾರ್ಟೆಂಟ್ ಪ್ರಿಯರೇ. ನಮ್ಗಿದ್ರ ಬೆಲೆ ಗೊತ್ತಿಲ್ಲ. ದೇವ್ರು ಹೇಳಿದ್ದಾರೆ, ನಾವು ಹಾಡ್ತೀವಿ, ಸಾವಿರಾರು ಚಿನ್ನ ಬೆಳ್ಳಿಗಿಂತ ಯಾವುದು ಬೇರೆ ಶ್ರೇಷ್ಠವಾದದ್ದಿಲ್ಲ ಅಂತ ಹೇಳ್ತೀವಿ ಬಾಯಿಂದ. ಆದ್ರೆ ಆ ಬಾಯಿಂದ ಹಾಡುವಂತ ಹಾಡಿನ ಸಾಲುಗಳು ನಮ್ಮ ಹೃದಯದಲ್ಲಿ ಶೇಖರಣೆ ಆಗಿರ್ಬೇಕು, ನಮ್ಮ ಹೃದಯದಲ್ಲಿ ಒಂದು ಅನುಭವ ಆಗಿರ್ಬೇಕು. ಆಗ ಮಾತ್ರನೇ ನೀವು ಎಂಜಾಯ್ ಮಾಡ್ಲಿಕ್ಕಾಗೋದು, ಆಗ ಮಾತ್ರನೇ ಭಯ ಇಲ್ಲದೆ ಜೀವಿಸ್ಲಿಕ್ಕಾಗೋದು. ಅದರಿಂದನೇ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಸರಿಯಾಗಿ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಅದನ್ನ. ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆದರಿಸುವಿ ಎಂಬುದನ್ನು, ಬಳಲಿ ಹೋದ ಮಕ್ಕಳಿಗೆ, ಬಳಲಿ ಹೋದ ಜಕ್ಕಾಯನಿಗೆ ಹೇಗೆ ಆದರಣೆ ಕೊಡ್ಬೇಕು ಅಂತ ಹೇಳಿ, ಜಕ್ಕಾಯನ ಮನೆಗೆ ಹೋಗುವ ಮುನ್ನವೇ ಅವತ್ತು ಬೆಳಗ್ಗೆ ತಂದೆಯಾದ ದೇವರು ಯಾರಿಗೆ ಹೇಳ್ಬಿಟ್ರು? ಯೇಸುಗೆ ಹೇಳ್ಬಿಟ್ರು. ಫುಲ್ ಪಿಕ್ಚರ್ ಕೊಟ್ಬಿಟ್ರು, ಎಲ್ಲ ಕೊಟ್ಬಿಟ್ರು. ಏನಂತ? ನೋಡಿ ಮಗನೆ, ಇವತ್ತು 1000 ಜನ ಇರ್ತಾರೆ, ಅವರೆಲ್ಲ ನಿನ್ನನ್ನು ನೋಡಕ್ ಬರ್ತಾರೆ, ನಿನ್ನನ್ನು ಮುಟ್ಟಕ್ ಬರ್ತಾರೆ, ಯಾರಿಗೇನೇನು ಮಾಡ್ತೀಯ ಅಂತ ನೋಡಕ್ ಬರ್ತಾರೆ. ಆದ್ರೆ ಒಬ್ಬ ಬರ್ತಾನೆ, ಟ್ರೈ ಮಾಡ್ತಾನೆ, ಮರದ ಮೇಲೆ ಹತ್ತು ಕೂತ್ಕೋತಾನೆ. ಸೊ ಅವನೇ ಜಕ್ಕಾಯ, ನಿನ್ಗೆ ಗೊತ್ತಾಗ್ಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರನ್ನ ಬಿಟ್ರು. ಎಲ್ಗೋದ್ರು? ಯೇಸು. ಯಾಕಂದ್ರೆ ಈ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ರು? ಯಾರಿಗೆ? ಈಗ ನನ್ನೊಳಗಡೆ ಯೇಸು ಇದ್ರೆ ನನ್ಗೂ ಕೊಡ್ತಾರ? ನನ್ನನ್ನು ಗೈಡ್ ಮಾಡ್ತಾರ? ಈ ತರ ಗೈಡೆನ್ಸ್ ಮುಂದೆ ಇತ್ತಾ? ಈಗಿದೆಯಾ? ಇಲ್ಲ ಅಂತ ಹೇಳ್ಬೇಡಿ, ನಿಮ್ಮೆಲ್ರಿಗೂ ಇತ್ತು. ದೇವ್ರು ಕೊಟ್ಟಿದ್ರು, ಬಟ್ ಅದನ್ನು ನಷ್ಟಪಡಿಸ್ಕೊಂಡಿದ್ದೀವಿ. ಆದರೂ ಕೂಡ ದಾಹ ಉಳ್ಳವನಾಗಿ ಕೇಳುವಾಗ ಮತ್ತೆ ಆ ಕನೆಕ್ಷನ್ ಸಿಗತ್ತಾ? ಖಂಡಿತ ಸಿಗತ್ತೆ. ಯಾವಾಗ ಆತನ ಸ್ವರ ಕೇಳಿಸ್ಕೊತೀವೋ ಹಿಂಗಾಗತ್ತೆ ಬೆಂಕಿ ನಮ್ಮ ಒಳಗಡೆ. ಅವಾಗ ಈ ಜಡ ಬಿಡ್ತು ಅಂತಾರಲ್ಲ, ಚಳಿ ಬಿಟ್ಟೋಯ್ತು ಅಂತಾರಲ್ಲ, ಆ ರೀತಿಯ ಅನುಭವ ನಮ್ಮ ಆತ್ಮದಲ್ಲಾಗತ್ತೆ, ಶರೀರದಲ್ಲ, ಆತ್ಮದಲ್ಲಾಗತ್ತೆ. ಆಗ ನೋಡಿ ನಿಮ್ಮ ಪ್ರಾರ್ಥನೆಗಳು ಸಾಂಪ್ರದಾಯಿಕವಾಗಿರಲ್ಲ. ನಿಮ್ಮ ಮಾತಿಂದ ಬರುವ ಆ ಮಾತುಗಳ ಮುಖಾಂತರ ಗೊತ್ತಾಗ್ತದೆ ಇವರು ಆತ್ಮನಿಂದ ಮಾಡ್ತಿದ್ದಾರೆ, ಇವರು ಆತ್ಮನಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಎಲ್ಲ ಈಸಿಯಾಗಿ ಹೇಳಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಓಕೆ, ಓದಿ. ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆದರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು, ಕರ್ತರು ಅಂತ ಹೇಳ್ತಿದ್ರಲ್ವಾ, ತಂದೆಯಾದ ದೇವರು ನನಗೆ ಶಿಕ್ಷಿತ ನಾಲಿಗೆಯನ್ನ, ಅಂದ್ರೆ ಇನ್ನೊಬ್ಬರಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ, ಇನ್ನೊಬ್ಬರಿಗೆ ಟೀಚ್ ಮಾಡ್ಲಿಕ್ಕೆ, ಇನ್ನೊಬ್ಬರಿಗೆ ಸಾಂತ್ವನ ಹೇಳಲಿಕ್ಕೆ, ಹೇಗೆ ಹೇಳಬೇಕು, ಹೇಗೆ ಹೇಳಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಮಾಡಬಾರ್ದು, ಎಲ್ಲವನ್ನ ಶಿಕ್ಷಿತ ನಾಲಿಗೆಯನ್ನ ಕರ್ತರು ತಂದೆ ದೇವರು ಮಗನಿಗೆ ಕೊಟ್ರಂತೆ. ಈಗ
ಆ ತಂದೆ ಕಳುಹಿಸಿಕೊಟ್ಟ ಯೇಸುವನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ನನ್ನ ಹೃದಯದಲ್ಲಿ ಜೀವಿಸ್ತಾ ಇದ್ದಾರೆ. ಈಗ ಅವರು ಪರಿಶುದ್ಧಾತ್ಮನಾಗಿ ನನಗೂ ಕೂಡ ಆ ಶಿಕ್ಷಿತ ನಾಲಿಗೆಯ ಮುಖಾಂತರ ಆ ಶಿಕ್ಷಿತ ಯೇಸು ಪವಿತ್ರಾತ್ಮರಾಗಿದ್ದಾರೆ. ಈ ನಾಲಿಗೆ ನಂದು. ಈ ನಾಲಿಗೆಯ ಮುಖಾಂತರ ನಾನು ಏನ್ ಮಾತಾಡ್ಬೇಕು ಅಂತ ಈ ನಾಲಿಗೆಯನ್ನು ಉಪಯೋಗಿಸ್ಕೊಂಡು ಯಾರು ಮಾತಾಡ್ತಾರೆ? ಪವಿತ್ರಾತ್ಮರು ಮಾತಾಡ್ತಾರೆ. ಆಗ ಏನಾಗುತ್ತೆ? ಅಲ್ಲಿ ಕೆಲಸ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಓದಿ. ಆತನು ಒತ್ತಾರೆಯಿಂದ ಒತ್ತಾರೆಗೆ, ಆತನು ಒತ್ತಾರೆಯಿಂದ ಬೆಳಗಿನಿಂದ ನೆಕ್ಸ್ಟ್ ಬೆಳಗಿಂದ ಬೆಳಗ್ಗಿಗೆ ನನ್ನನ್ನು ಎಚ್ಚರಿಸಿ, ನನ್ನನ್ನು ಎಬ್ಬಿಸಿ, ನನ್ನನ್ನು ತಟ್ಟಿ ತಟ್ಟಿ ಎಬ್ಬಿಸಿ ಸುಶಿಕ್ಷಿತರಂತೆ ನಾನು ಕೇಳುವ ಹಾಗೆ, ನಾನು ನನ್ನ ಕಿವಿಯಿಂದ ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಯಾರು ಜಾಗರೂಕತೆಗೊಳಿಸ್ತಾರೆ? ಯಾರು? ಅಯ್ಯೋ ದೇವ್ರೆ, ತಂದೆ ದೇವರು ಯೇಸುವನ್ನ ಜಾಗರೂಕತೆಗೊಳಿಸ್ತಾರಂತ. ಈಗ ನನ್ನನ್ನ ಪರಿಶುದ್ಧಾತ್ಮರ ಅಥವಾ ಯೇಸು ತನ್ನ ವಚನಗಳ ಮುಖಾಂತರ ನನ್ನನ್ನು ಜಾಗರೂಕತೆಗೊಳಿಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇದು ಮಾಡೋದು ಯಾವಾಗ ಅಂದ್ರೆ ಯಾರನ್ನ ಅಂದ್ರೆ ನೀವು ಅಲ್ಲಿ ಓದಿದ್ರಲ್ವಾ 31:23 ವಾಕ್ಯ, ಆತನನ್ನ ಅಧಿಕವಾಗಿ ಅದೊಂದು ಇದ್ರಲ್ಲಿ ಓದಿ 31:23 ಒಂದ್ಸರಿ ಓದಿ. ಇದರಲ್ಲಿ ಕೀರ್ತನೆ 23 ಓದಿ. ಕರ್ತನ ಎಲ್ಲಾ ಪರಿಶುದ್ಧರೇ, ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರಿಂದ ಆಯ್ಕೆಯಾದ ಪರಿಶುದ್ಧರೇ ಅಂದ್ರೆ ಆತನಲ್ಲಿ ವಿಶ್ವಾಸ ಇಟ್ಟು ಆತನನ್ನ ರಕ್ಷಕ ಪ್ರಭು ಎಂದು ಸ್ವೀಕಾರ ಮಾಡಿ ವಿಶ್ವಾಸಿಗಳಾಗಿ ಜೀವಿಸುತ್ತಿರುವವರೇ ಆತನನ್ನು ಪ್ರೀತಿ ಮಾಡಿರಿ. ಯಾರನ್ನ ಪ್ರೀತಿ ಮಾಡಿ? ಯೇಸುವನ್ನ ಪ್ರೀತಿ ಮಾಡಿ. ಕರ್ತನು ನಂಬಿಕೆ ಉಳ್ಳವರನ್ನು ಕಾಯುತ್ತಾನೆ. ಯಾರು ಏನ್ ಮಾಡ್ತಾರಂತ ಅವರು? ಕಾಯ್ತಾರೆ. ಬಿಡೋದಿಲ್ಲ ಸೈತಾನನ ಕೈಗೆ. ಅವ್ರನ್ನ ಕಾಯ್ತಾರೆ ದೇವರು. ಯೇಸು ಕಾಯ್ತಾರೆ, ಪರಿಶುದ್ಧಾತ್ಮರು ಕಾಯ್ತಾರೆ. ಬೇರೆಯವ್ರನ್ನ ಕಾಯಲ್ವಾ? ಕಾಯ್ತಾ ಇರ್ತಾರೆ. ಬಟ್ ಯಾರು ಕೂಡ ಅನುಭವಿಸಕ್ಕಾಗಲ್ಲ. ನಾವು ಆ ಕಾಯುವಿಕೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ. ಪ್ರಿಯ ಸಹೋದರ ಸಹೋದರಿ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಬೆಳಗ್ಗೆ ಪ್ರಿಯ ಸಹೋದರ ಸಹೋದರಿ, ನನಗೆ ನೆನಪಿದೆ 4:45 ನೀವು ಕೆಲವು ಮನೆಗಳಲ್ಲಿ ಎದ್ದು ಕಾಯ್ತಾ ಇರೋದು ನನಗೆ ಇನ್ನೂ ನೆನಪಿದೆ. ಪ್ರೈಸ್ ದಿ ಲಾರ್ಡ್. ಸೊ ಕಾಲಕ್ರಮೇಣ ನಾವು ಕೂಡ ಪರವಾಗಿಲ್ಲ, ಯಾವ ಟೈಮ್ಗೆ ಎದ್ದೊಳ್ತೀವೋ ಆ ಟೈಮಲ್ಲಿ ಮಾಡೋಣ, ಈ ರೀತಿ ಸ್ವಲ್ಪ ನಾವು ಹಿಂಜಾರಿ ಹೋದ್ವಿ. ಖಂಡಿತವಾಗ್ಲೂ ನಮ್ಮ ಆ ಜಾಗರೂಕತೆ ಅದು ತಪ್ಪು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನೊಂದು ಏನು ವಾಟ್ಸಪ್ಪಲ್ಲಿ ನೋಡುವಾಗ ಮೊನ್ನೆ ಓಕೆನಾ, ನೋಡುವಾಗ ಈ ಸಿನಿಮಾ ಆಕ್ಟರ್ ಅರ್ಜುನ್ ಸರ್ಜಾ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ಒಂದು ವಿಡಿಯೋದಲ್ಲಿ ನಾನು 63 ವರ್ಷವಾದರೂ ಕೂಡ ನನ್ನ ಶರೀರವನ್ನ ಹೇಗೆ ಇಟ್ಕೊಂಡಿದ್ದೀರಿ ಅಂತ ಅವ್ರು ಕೇಳುವಾಗ ಅವ್ರು ಹೇಳ್ತಾರೆ, ನನಗೆ 63 ವರ್ಷವಾದರೂ ನನ್ನ ಶರೀರ ಇಷ್ಟು ಫಿಟ್ ಆಗಿರ್ಲಿಕ್ಕೆ ಕಾರಣ ಬೆಳಗ್ಗೆ ನಾನು ಮಾಡುವ 1 ಗಂಟೆ ಅಥವಾ 1.5 ಗಂಟೆಯ ವರ್ಕೌಟ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ಶರೀರವನ್ನೇ ನಾವು ವರ್ಕೌಟ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಮಾಡೋದಾದ್ರೆ, ಹಾಗಾದ್ರೆ ಆಧ್ಯಾತ್ಮಿಕವಾಗಿ ನಮಗೆ ವರ್ಕೌಟ್ ಬೇಕಾ ಬೇಡ? 100 ಇದಕ್ಕಿಂತ ಹೆಚ್ಚು ಬೇಕು. ಯಾಕೆಂದ್ರೆ ಪೌಲ ಹೇಳ್ತಾರೆ, ಶರೀರ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿಕ್ಕೆ, ಸ್ವಲ್ಪ ಆರೋಗ್ಯವಾಗಿರ್ಲಿಕ್ಕೆ ಸ್ವಲ್ಪ ಸಮಯ, ಸ್ವಲ್ಪ ವ್ಯಾಯಾಮ ಬೇಕು ಅಂತಾನೆ ಹೇಳ್ತಾರೆ. ಆದ್ರೆ 99% ಅಲ್ಲ, 100% ವರ್ಕೌಟ್ ಬೇಕು ಆತ್ಮಕ್ಕೆ. ಯಾಕೆಂದ್ರೆ ಆತ್ಮ ಸ್ಟ್ರಾಂಗ್ ಆಗಿದ್ರೆ ಶರೀರವನ್ನು ಏನಾದ್ರೂ ಮಾಡಿ ಗುಡುಗಿಸ್ಬೋದು ನಾವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಸ್ವಲ್ಪ ನಾವು ನಷ್ಟಪಡಿಸಿಕೊಂಡದ್ದನ್ನ ಧ್ಯಾನ ಮಾಡಿ ಕಳ್ಕೊಬಿಟ್ನಲ್ಲ, ಹೋದ ವರ್ಷ ಹಿಂಗಿದ್ದೆ, ಆಚೆ ವರ್ಷ ಹಿಂಗಿದ್ದೆ, 10 ವರ್ಷದಿಂದ ಹಿಂಗಿದ್ದೆ, ಸೊ ತುಂಬಾ ಆಕ್ಟಿವ್ ಆಗಿದ್ದೆ, ಆತ್ಮದಲ್ಲಿ ಒಳ್ಳೆ ಒಂದು ಉತ್ಸಾಹ ಇತ್ತು, ಆನಂದ ಇತ್ತು, ಇದೆಲ್ಲ ಕಳ್ಕೊಬಿಟ್ಟಿದ್ದೀನಲ್ಲ. ಯೋಚನೆ ಮಾಡಬೇಡಿ, ಭಯ ಪಡಬೇಡಿ. ದೇವರು ಮತ್ತೊಂದು ಆಪರ್ಚುನಿಟಿಯನ್ನ ಕೊಡ್ತಾನೆ ಇರ್ತಾರೆ. ಸೊ ನಾವು ಹಿಂದೆ ಹೋಗೋದು ಬೇಡ. ಇವತ್ತು ನಾವು ಕೇಳಿಸ್ಕೊಂಡ ಹಾಗೆ ನಾವು ಬೆಳಗಿನ ಜಾವ ಎದ್ದು ಆತನ ಸ್ವರವನ್ನು ಆಲಿಸಬೇಕನ್ನುವ ಆ ಒಂದು ತೀರ್ಮಾನವನ್ನ ನಾವು ತಗೊಳ್ಳೋಣ. ಆ ಸ್ವರ ನಿಮ್ಮನ್ನೇನ್ ಮಾಡುತ್ತೆ ಅಂದ್ರೆ, ಬೆಳಗ್ಗೆ ನೀವು ಆಲಿಸುವಂತ ಆ ದೇವರ ಸ್ವರ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಕತ್ಲೆಯನ್ನು ದೂರ ಮಾಡುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಬಲಹೀನತೆಯನ್ನು ದೂರ ಮಾಡುತ್ತೆ, ನಿಮ್ಮಲ್ಲಿ ಒಂದು ಹೊಸ ಶಕ್ತಿಯನ್ನ ನಿಮ್ಮಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆಗೇನಾಗುತ್ತೆ ಗೊತ್ತಾ, ಆ ಒಂದು ಜಾಯ್ ಬೆಳಗ್ಗೆ ಏನ್ ಪಡ್ಕೋತೀರಾ ಸ್ವರದಿಂದ, ಆ ಜಾಯ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ
ನೆಕ್ಸ್ಟ್ ಬೆಳಗ್ಗೆ ತನಕ ನೀವು ಆನಂದವಾಗಿರ್ಲಿಕ್ಕಾಗತ್ತೆ. ಸಮಸ್ಯೆಗಳಿದೆಯಾ? ಇರುತ್ತೆ. ಕೊರತೆಗಳಿರುತ್ತಾ? ಇರುತ್ತೆ. ಟೆನ್ಷನ್ಸ್ ಇರುತ್ತೆ. ಬಟ್ ಅವುಗಳ ಮಧ್ಯದಲ್ಲಿ ನೀವು ಅದನ್ನ ಬದಿಗೊತ್ತಿ ಹೇಗೆ ಆ ಸಮುದ್ರದ ಮಧ್ಯಭಾಗದಲ್ಲಿ ನೀರಲ್ಲಿ ನಡ್ಕೊಂಡು ಹೋದ್ರೋ ಅದೇ ರೀತಿ ಈ ಕಡೆನೂ ಅಲೆಗಳಿರುತ್ತೆ, ಈ ಕಡೆನೂ ಗೋಡೆ ತರ ನಿಂತಿರುತ್ತೆ. ಸಮಸ್ಯೆಗಳು ಹಾಗೆ ಇರುತ್ತೆ. ಆದ್ರೆ ಈ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ತಡೆ ಆಗಿರೋದಿಲ್ಲ. ಬದಲಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಆನಂದವಾಗಿ ನಡ್ಕೊಂಡು ಹೋಗ್ತಾ ಇರ್ತೀರ ನೀವು ಮುಂದಕ್ಕೆ. ಪ್ರೈಸ್ ದಿ ಲಾರ್ಡ್. ಇಮ್ಯಾಜಿನ್ ಮಾಡಿ, ನೀವೆಲ್ಲೋ ಒಂದು ಇಲ್ಲೆಲ್ಲ ಕೆರೆಗಳೆಲ್ಲ ಮುಚ್ಚೋಗಿದೆ ಅಲ್ವಾ, ಇಲ್ಲಿ ಯಾವುದೋ ಒಂದು ಕೆರೆ ಇದೆ ಅಲ್ವಾ, ಈ ಕೆರೆ ಮಧ್ಯೆ ನೀವು ಒಂದ್ ಸ್ವಲ್ಪ ದಾರಿ, ನೀರ್ ಹಿಂಗ್ ನಿಂತ್ಕೊಬಿಟ್ಟಿದೆ, ನೀರ್ ಹಿಂಗ್ ನಿಂತ್ಕೊಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅದ್ರ ಮಧ್ಯೆ ನಡ್ಕೊಂಡು ಹೋಗುವಾಗ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಏನ್ ಅನ್ಸ್ಬೋದು ಹೇಳಿ ನಿಮ್ಗೆ? ನೋಡಿ, ಅಲ್ಲೂ ಕೂಡ ವಿಶ್ವಾಸ ಇಲ್ಲ. ದೇವ್ರು ತಡಿಯಾಗಿ ನಿಲ್ಸಿದ್ದಾರೆ. ಓಕೆ, ಹಿಂಗಿದೆ. ನಿಮ್ಗೆ ಹೋಗುವಾಗ ನಿಮ್ ಒಳಗಡೆ ಎಂತ ಆನಂದ, ಎಂತ ಅಯ್ಯೋ ಇದೇಗ್ ಸಾಧ್ಯ, ಅಯ್ಯೋ ಇದು ಮನುಷ್ಯನಿಂದ ಆಗಲ್ಲ, ಅಪ್ಪ ದೇವ್ರೇ ಸ್ತೋತ್ರ ಅಲ್ವಾ? ಅವ್ರಿಗಿರ್ಬೋದು, ಫಸ್ಟ್ ಡೇ ಆದು ಹೋದಾಗ ಅವರಿಗೆ ಅದಿರ್ಬೋದು. ಅವ್ರು 2 ಕಡೆ ಯೋಚನೆ ಮಾಡಿದ್ರು. ಒಂದು, ಫರೋಹನ ಕೈಗೆ ಸಿಕ್ಕಿ ಸಾಯೋದು ಬೇಡ, ಹೆಂಗಾದ್ರೂ ಮಾಡಿ ರೋಡ್ ಸಿಕ್ಕಿದೆ ದಾಟಿ ಬಿಡೋಣ ಅಂತೇಳಿ. ದಾಟುವಾಗ ಅವ್ರು ಹೇಳಿದಂಗೆ ಅಯ್ಯೋ ಬಂದ್ಬಿಡುತ್ತೇನೋ ಅಂತ. ಬಟ್ ಇವತ್ತು ನನ್ನ ಯೇಸು ಏನ್ ಮಾಡಿದಾರೆ ಅಂತ ನಂಗೆ ಗೊತ್ತಿದೆಯಲ್ವಾ? ಇವತ್ತು ಆ ರೀತಿ ನನ್ನ ಜೀವಿತದಲ್ಲಿ ಏನೇ ಬರಲಿ, ಪ್ರಿಯ ಸಹೋದರ ಸಹೋದರಿ, ಅದರ ಮಧ್ಯದಲ್ಲಿ ನಿಮ್ಮನ್ನ ಹಾದು ಹೋಗುವಂತೆ, ಬರೀ ನಿಮ್ಮನ್ನು ಮಾತ್ರ ಕಳಿಸೋದಿಲ್ಲ, ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ದೇವರು ಯೇಸು ವಾಕ್ಯವಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನ ಬಯಸಿ, ಅವರನ್ನ ಪ್ರೀತಿಸಿ, ಅವ್ರನ್ನ ಇಷ್ಟಪಡಿ. ಆಗ ನಿಮ್ಮ ಅಂತರಂಗಗಳಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಬಲ ನಿಮಗೆ ಸಿಗುತ್ತೆ. ಆ ಬಲದಿಂದ ಕೇಡಿಗನನ್ನು ಜಯಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ.